ವಿಶೇಷ ಸಂಚಿಕೆ ಇದು. ಈ ವಿಶೇಷ ಸಂಚಿಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಆತ್ಮಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮಾಸ್ಟರ್ಸ್. ಎಲ್ಲರೂ ದಯಮಾಡಿ ತಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ತಾವೆಲ್ಲರೂ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಪ್ರದರ್ಶಿಸಲೆಂದೇ ರೂಪುಗೊಂಡ ವೇದಿಕೆ ಇದು. ಈ ಶನಿವಾರದ ವೇದಿಕೆ, ಈ ಶನಿವಾರದ ಸಂಚಿಕೆ. ಸೊ ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಮಾಸ್ಟರ್ಗೂ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಇಲ್ಲಿ ಅವಕಾಶ ನೀಡಲಾಗುವುದು. ಒಬ್ಬೊಬ್ಬರೇ ಹ್ಯಾಂಡ್ ರೈಸ್ ಮಾಡಿ ಸರದಿಯ ಪ್ರಕಾರವಾಗಿ 3 ನಿಮಿಷಗಳಿಗೆ ಮೀರದಂತೆ, ಯಾಕೆಂದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕು ಅಂದ್ರೆ 3 ನಿಮಿಷ ತಗೊಳ್ಳೋಣ. 3 ನಿಮಿಷಗಳಿಗೆ ಮೀರದಂತೆ ತಮ್ಮ ಇಷ್ಟವಾದ ಕಲೆಯನ್ನು ಪ್ರದರ್ಶಿಸಬಹುದು. ಹ್ಯಾಂಡ್ ರೈಸ್ ಬಂದಿರ್ಬೋದು, ನೋಡೋಣ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ? ಯಾರಿಗೂ ಬೇಡ. ಆಮೇಲೆ ಹ್ಯಾಂಡ್ ರೈಸ್ ಮಾಡೋದ್ ಬೇಡ. ಬೇಗ 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 ಮಾಡ್ಕೊಂಡು ಹೋಗೋಣ. ಯಾರಿಲ್ಲ ಅಂತಂದ್ರೆ ಮೊದ್ಲು ಶುರು ಮಾಡೋದು ನಾನೇನಾ? ಹಿರೇಮಠ್ ಮೇಡಮ್ ಮಾತಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು 3 ನಿಮಿಷ ಟೈಮ್ ಕೊಟ್ರೆ ಹಾಡ ದೊಡ್ಡದಿದ್ದು ಅಂದ್ರೆ ಕಟ್ ಮಾಡ್ಬೇಕಾಯ್ತು. ಅದೇ ಅಲ್ಲ, ಯಾಕೆಂತಂದ್ರೆ ಹಾಡು ದೊಡ್ಡದಾದ್ರೆ ಬೇಡ, ಅದನ್ನ ಸ್ವಲ್ಪ ಕಂಡೆನ್ಸ್ ಮಾಡಿ ಹೇಳೋಣ ಅಂತ. ಯಾಕೆಂದ್ರೆ ಎಲ್ಲರಿಗೂ ಚಾನ್ಸ್ ಸಿಗುತ್ತಲ್ಲ ಮೇಡಮ್, ಅದಕ್ಕೆ. ಇಲ್ಲ, ಐಡಿಯಾ ಚೆನ್ನಾಗಿದೆ, ಅದೇ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನೊಂದು ಅಕ್ಕ ಮಾದೇವಿ ಜೋಗುಳ ಪದ ಹಾಡೋಣ ಅಂತ, ಆಮೇಲೆ ಹಾಡೋಣ ಅಂತ ಯಾರು ಹ್ಯಾಂಡ್ ರೈಸ್ ಬರ್ಲಿಲ್ಲ ಅಂತ ನಾನೇ ಹಾಡ್ತಾ ಇದ್ದೀನಿ. ಇಲ್ಲ, ಅವ್ರಿವ್ರು ಅಂತ ಬೇಡ, ನನ್ನಿಂದಲೇ ಶುರು ಆಗ್ಲಿ ಅಂತ ಶುರು ಮಾಡ್ಬೇಕು. ಈಗ ಯಾರು ಶುರು ಮಾಡ್ಲಿಲ್ಲ ಅಂದ್ರೆ ನಾನ್ ಮಾಡ್ತಿದ್ದೆ. ಓಕೆ, ವಕ್ರತುಂಡ ಹೇಳಿ ಇದನ್ನ ಹಾಡ್ತೀನಿ ನಾನು. ಮಾಸ್ಟರ್ಸ್ ಎಲ್ಲರಿಗೂ ಮಧ್ಯಾಹ್ನದ ಶುಭ ನಮನಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಅಕ್ಕಮಹಾದೇವಿ ಒಂದು ಜೋಗುಳ ಪದ. ಸ್ಟಾರ್ಟಿಗೆ ಆದಂತ ಒಂದು ಗಜಾನನ ಶ್ಲೋಕ ಹೇಳಿದೆ ಮೇಡಮ್ ನಾನು. ಪರವಾಗಿಲ್ಲ, ಹಾಡಿ ಮೇಡಮ್. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡಿ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿ ಕರುಳಿನ ಕುಡಿಗೆ, ವೀರ ವೀರಾಗಿನಿ ಅಕ್ಕ ಮಾದೇವಿಗೆ ಜೋ ಜೋ, ವೀರ ವೀರಾಗಿನಿ ಅಕ್ಕ ಮಾದೇವಿಗೆ ಜೋ ಜೋ. ಹಣೆಯಲ್ಲಿ ಮೂರಳಿ ವಿಭೂತಿ ಚಂದ, ಕಣ್ಣುಗಳು ಹೊಳೆದವ ಕೋಲ್ಮಿಂಚಿ ನಂಗ, ಹುಬ್ಬಿನ ಮಾಟ ಕಾಮನ ಬಿಲ್ಲಂಗ, ಸುಂದರ ಮಗ ನೋಡಿದರ ಚಂದ್ರ ಹೊಳೆದಂಗ ಜೋ ಜೋ, ಸುಂದರ ಮಗ ನೋಡಿದರ ಚಂದ್ರ ಹೊಳೆದಂಗ ಜೋ ಜೋ. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡಿ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿ ಕರುಳಿನ ಕುಡಿಗೆ, ವೀರ ವೀರಾಗಿನಿ ಅಕ್ಕ ಮಾದೇವಿಗೆ ಜೋ ಜೋ, ವೀರ ವೀರಾಗಿನಿ ಅಕ್ಕ ಮಾದೇವಿಗೆ
ಜೋ ಜೋ ಲಿಂಗ ರುದ್ರಾಕ್ಷಿಗಳೇ ಅಂಗಕಭೂಷಣ ಗುರುಲಿಂಗ ಜಂಗಮರೆ ಸೇವೆ ನಿಜ ಧರ್ಮ ಎಂಬ ನುಡಿ ಪಾಲಿಸಿ ನಡೆಸಳ ಜೀವನ ಶುದ್ಧ ಭಕ್ತಿಯಲ್ಲಿ ಮಾಡ್ಯಾಳ ಮಲ್ಲೈನ ಧ್ಯಾನ ಜೋ ಜೋ ಶುದ್ಧ ಭಕ್ತಿಯಲ್ಲಿ ಮಾಡ್ಯಾಳ ಮಲ್ಲೈನ ಧ್ಯಾನ ಜೋ 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 ಎಂದೋ ಪಾಡಿರೆ ವೈರಾಗ್ಯ ನಿಧಿಗೆ ಉಡುತ್ತಾಡಿ ಊರಿನ ಸೌಭಾಗ್ಯ ಸಿರಿಗೆ ತಾಯಿ ಸುಮತಿ ದೇವಿ ಕರುಳಿನ ಕುಡಿಗೆ ವೀರ ವೀರಾಗಿನಿ ಅಕ್ಕ ಮಾದೇವಿಗೆ ಜೋ ಜೋ ಪಟ್ಟೆ ಪೀತಾಂಬರ ಬಿಟ್ಟು ಕೊಟ್ಟಳ ಅಷ್ಟ ಮದಗಳನ್ನು ಸುಟ್ಟು ಬಿಟ್ಟಳ ಕೇಶರಾಶಿಯಿಂದ ಕಾಯ ಮುಚ್ಚಳ ಸ್ವಚ್ಛ ಮನದಿಂದ ಮಲ್ಲೈನ ಧ್ಯಾನ ಮಾಡ್ಯಾಳ ಜೋ ಜೋ ಸ್ವಚ್ಛ ಮನದಿಂದ ಮಲ್ಲೈನ ಧ್ಯಾನ ಮಾಡ್ಯಾಳ ಜೋ ಜೋ ಜಗಕ್ಕೆಲ್ಲ ಮುನಿಶಾಳ ವಚನ ಪರಮಾನ ವಲ್ಲಭೋನೆಂದಳು ಮಲ್ಲೈನ ನನ್ನ ಕದಳಿಯ ಮನದಾಗ ಮಾಡ್ಯಾಳ ತಪವನ್ನ ನಿಷ್ಕಾಮ ಭಕ್ತಿಗೆ ಮಲ್ಲಯ್ಯ ಪ್ರತ್ಯಕ್ಷ ಜ್ಞಾನ ಜೋ ಜೋ ನಿಷ್ಕಾಮ ಭಕ್ತಿಗೆ ಮಲ್ಲಯ್ಯ ಪ್ರತ್ಯಕ್ಷ ಜ್ಞಾನ ಜೋ 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 ಎಂದು ಪಾಡಿರೆ ವೈರಾಗ್ಯ ನಿಧಿಗೆ ಉಡುತ್ತಾಡಿ ಊರಿನ ಸೌಭಾಗ್ಯ ಸಿರಿಗೆ ತಾಯಿ ಸುಮತಿ ದೇವಿ ಕರುಳಿನ ಕುಡಿಗೆ ವೀರ ವೀರಾಗಿನಿ ಅಕ್ಕ ಮಾದೇವಿಗೆ ಜೋ ಜೋ ವೀರ ವೀರಾಗಿನಿ ಅಕ್ಕ ಮಾದೇವಿಗೆ ಜೋ ಜೋ ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ವಿಘ್ನೇಶ್ವರನ್ನ ಪ್ರಾರ್ಥಿಸಿ ಅದನ್ನ ಒಂಥರ ಇನಾಗ್ರೇಟ್ ಮಾಡಿ ಅಕ್ಕ ಮಹಾದೇವಿ ವಚನ ತುಂಬಾ ಚೆನ್ನಾಗಿ ಹಾಡಿದೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು, ಕಿವಿಗಿಂಪಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಮುಂದೆ ಶ್ಯಾಮಲಾ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಮತ್ತೆ ಹಾಡು ಹೇಳ? ಹಾ ಹೇಳಿ. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಎಂದು ಮುಂದಿಲ್ಲೆನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ ಬಂಧನವ ಬಿಡಿಸೆನ್ನ ಕರಪಿಡಿ ನಂದ ಕಂದಮ ಕುಂದ ಬಂಧು ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ನರಹರಿ ಪ್ರಿಯನೇ ಬಾ ಗುರುಶೇಷ ವಿಠಲನ ಕರುಣಾ ಪಾತ್ರನೇ ವೇಗಬಾ ಗುರುವರನೆ ಪರಿಪೋಷಿಸೆನ್ನನು ಮರೆಯದಲೆ ತವ ಚರಣ ಕೋಟೆಯಲ್ಲಿರಿಸಿ ಚರಣಾಂಬುಜವ ತೋರುತ ತ್ವರಿತದಲ್ಲಿ ಓಡೋಡಿ ಬಾಬಾ ಹಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನಾನೇ ಮ್ಯೂಟ್ ಮಾಡ್ಬಿಟ್ಟಿದ್ದೆ, ನಂದನ್ನ ಏನು ಬೇರೆ ವಾಯ್ಸ್ ಕೇಳಬಾರ್ದು ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮುಂದೆ ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್.
ವಿಡಿಯೋ ಆನ್ ಮಾಡ್ಕೊಂಡ್ರೆ ಚಂದ, ಹೇಳ್ತೀನಿ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಚಂದ. ಯಾಕೆಂದ್ರೆ ನಮ್ಮ ಎಕ್ಸ್ಪ್ರೆಷನ್ ಜೊತೆ ಆದ್ರೆ ಚೆನ್ನಾಗಿರುತ್ತಲ್ವಾ. ಹಾ, ಹೇಳಿ ಹೇಳಿ. ತಾನು ನಿನ್ನದು ಈ ಮನ ನಿನ್ನದು, ತಾನು ನಿನ್ನದು ಈ ಮನ ನಿನ್ನದು, ನನಗಾಗಿ ಇನ್ನೇನಿದೆ ಜೀವ ಎಂದೆಂದು ನಿನದಾಗಿದೆ, ತಾನು ನಿನ್ನದು ಈ ಮನ ನಿನ್ನದು. ಹೃದಯ ವೀಣೆಯ ವೈಣಿಕ ತಾನೆ ತಂತಿಯ ಮೀಟುವುದು, ಸ್ವರಗಳ ನುಡಿಸುವುದು, ಬಯಸಿದ ರಾಗ ನುಡಿಸುವ ವೇಗ ನಿನ್ನನೇ ಸೇರಿದೆ, ನಿನಗಾಗಿ ಬಾಳೆಲ್ಲ ನಾ ಹಾಡುವೆ, ತನು ನಿನ್ನದು ಈ ಮನ ನಿನ್ನದು, ನನಗಾಗಿ ಇನ್ನೇನಿದೆ ಜೀವ ಎಂದೆಂದು ನಿನದಾಗಿದೆ, ತನು ನಿನ್ನದು ಈ ಮನ ನಿನ್ನದು. ಒಲಿದರು ನೀನೆ ಮುನಿದರು ನೀನೆ, ಕಾಣೆನು ಬೇರೇನೋ ಬಯಸೆನು ಇನ್ನೇನೋ, ಅಮೃತವ ನೀಡು ವಿಷವನೆ ನೀಡು, ಏನು ಮಾತಾಡೆನೋ ನಿನ್ನಿಂದ ದೂರಾಗಿ ಇರಲಾರೆನು, ತನು ನಿನ್ನದು ಈ ಮನ ನಿನ್ನದು, ನನಗಾಗಿ ಇನ್ನೇನಿದೆ ಈ ಜೀವ ಎಂದೆಂದು ನಿನದಾಗಿದೆ, ತನು ನಿನ್ನದು ಈ ಮನ ನಿನ್ನದು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ ಶಶಿಕಲಾ ಮ್ಯಾಮ್. ಮ್ಯಾಮ್ ಶಶಿಕಲಾ ಮ್ಯಾಮ್ ನಮಸ್ತೆ. ನಮಸ್ತೆ ನಮಸ್ತೆ. ನಂದೇ ಮ್ಯೂಟ್ ಮಾಡ್ಬಿಟ್ಟಿರ್ತೀನಿ, ನಾನೇ ಮರ್ತ್ ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಆಡಿದ್ರಿ. ಅನುರಾಧ ಮೇಡಮ್ ಹಾಡಿ. ಥ್ಯಾಂಕ್ ಯು. ಹಾಡ್ತೀರಾ, ಏನ್ ಹೇಳ್ತೀರಾ ನೋಡಿ. ನಾ ಆಡ್ತೀನಿ. ನಮಸ್ತೆ ಅಂದೆ, ಕೇಳಿಸ್ತಾ? ನಮಸ್ತೆ ನಮಸ್ತೆ, ಕೇಳಿಸ್ತೀನಿ. ಶಂಭೋ ಮಹಾದೇವಾ ಶಿವ ಶಂಭೋ ಮಹಾದೇವಾ, ಶಂಭೋ ಮಹಾದೇವಾ ಶಿವ ಶಂಭೋ ಮಹಾದೇವಾ, ಸಾಂಬ ಸದಾ ಶಿವ ಸಾಯಿ ಶಂಕರ ಶಂಭೋ ಮಹಾದೇವಾ, ಸಾಂಬ ಸದಾ ಶಿವ ಸಾಯಿ ಶಂಕರ ಶಂಭೋ ಮಹಾದೇವಾ, ಶಂಭೋ ಮಹಾದೇವಾ ಶಿವ ಶಂಭೋ ಮಹಾದೇವಾ, ಸಾಂಬ ಸದಾ ಶಿವ ಸಾಯಿ ಶಂಕರ ಶಂಭೋ ಮಹಾದೇವಾ, ಹರ 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 ಶಂಭೋ ಭವಭಯ ಹರ ಹರ ಶಂಭೋ, ಹರ 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 ಶಂಭೋ ಭವಭಯ ಹರ ಹರ ಶಂಭೋ, ಶಿವ 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 ಶಂಭೋ ಸತ್ಯ ಸಾಯೀಶ್ವರ ಶಂಭೋ, ಶಿವ 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 ಶಂಭೋ ಸತ್ಯ ಸಾಯೀಶ್ವರ ಶಂಭೋ, ಶಂಭೋ ಮಹಾದೇವಾ ಶಿವ ಶಂಭೋ ಮಹಾದೇವಾ,
ಸಾಂಬ ಸದಾ ಶಿವ ಸಾಯಿ ಶಂಕರ ಶಂಭೋ ಮಹಾದೇವ ಹರ 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 ಶಂಭೋ ಭವ ಭಯ ಹರ ಹರ ಶಂಭೋ ಶಿವ 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 ಶಂಭೋ ಸತ್ಯ ಸಾಯೀಶ್ವರ ಶಂಭೋ ಶಿವ 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 ಶಂಭೋ ಸತ್ಯ ಸಾಯೀಶ್ವರ ಶಂಭೋ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ. ಧನ್ಯವಾದಗಳು. ಥ್ಯಾಂಕ್ ಯು ಬಹಳ ಭಕ್ತಿಯಿಂದ ಹಾಡಿದ್ರಿ ಮೇಡಮ್. ಅನುರಾಧ ಮೇಡಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ನಾಗಲಲಿತಾ ಮೇಡಮ್. ನಮಸ್ತೆ ಏನ್ ಮಾಡ್ತೀರಿ? ಹಾ, ಬನ್ನಿ ವೇದಿಕೆಗೆ ಬನ್ನಿ. ಮೇಡಮ್. ಇದು ಒಂದು ನುಡಿ ಬೆಳಗು ಅಂತ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬರೆದಿರೋದು ಚಿಕ್ಕದ ಒಂದು ಓದ್ತೀನಿ. ತಾತ್ಪೂರ್ತಿಕ ಸತ್ಯ ಅಂತ, ಮತ್ತೆ ತಾತ್ವಿಕ ಸತ್ಯ. ಈ ಜಗತ್ತಿಗೆ ಮಾಯೆ ಅಂತೀವಿ. ಮಾಯೆ ಅಂದ್ರೆ ನಾನು ತಿಳಿದುಕೊಂಡ ಹಾಗೆ ಅದು ಅಲ್ಲ, ಅದು ಇದ್ದ ಹಾಗೆ ನಮಗೆ ತಿಳಿದಿಲ್ಲ, ಅದೇ ಮಾಯೆ. ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ, ಗಂಡು ಹೆಣ್ಣು ಇಬ್ಬರಿಗೂ ಜಗತ್ತು ಮಾಯೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋದು ಈ ಜಗತ್ತಿನಲ್ಲಿ. ಅದಕ್ಕೆ ನಮ್ಮ ಹಿರಿಯರು ಸಂಶೋಧನೆ ಮಾಡಿ ಒಂದು ವಿಷಯ ಹೇಳಿದರು. ಈ ಜಗತ್ತಿನಲ್ಲಿ ಎರಡು ಸತ್ಯ ಇವೆ, ಒಂದು ತಾತ್ಪೂರ್ತಿಕ ಸತ್ಯ, ಇನ್ನೊಂದು ತಾತ್ವಿಕ ಸತ್ಯ. ತಾತ್ಪೂರ್ತಿಕ ಸತ್ಯ ಎಂದರೆ ಸತ್ಯದಂತೆ ಕಾಣುತ್ತದೆ ಆದರೆ ಸತ್ಯವಲ್ಲ, ಸತ್ಯದಂತೆ ಕಂಡು ಮರೆಯಾಗುತ್ತದೆ, ಕಾಯಂ ಇರೋದಿಲ್ಲ. ತಾತ್ವಿಕ ಸತ್ಯ ಅಂದ್ರೆ ಕಾಯಂ ಇರೋದು, ಶಾಶ್ವತ ಸತ್ಯ. ಒಂದು ಸಣ್ಣ ಮನೆ ಇತ್ತು. ಜಗಲಿಯಲ್ಲಿ ಒಂದು ಹಣತೆ ಹಚ್ಚಿಟ್ಟಿದ್ರು. ಮಗ್ಗುಲಲ್ಲೇ ಒಂದು ಬಚ್ಚಲ ಮನೆ ಇತ್ತು. ಅದರಲ್ಲಿ ಒಂದು ಮುಸುರೆ ಗಡಿಗೆ ಇತ್ತು. ಹಣತೆ ಮುಸುರೆ ಗಡಿಗೆಯನ್ನು ನೋಡಿ ನಮಗೆ ಎಷ್ಟು ಕಿಮ್ಮತ್ತೈತಿ ನೋಡು, ನಮ್ಮನ್ನು ಮೇಲೆ ಕುಳ್ಳಿರಿಸಿದ್ದಾರೆ, ನಾನು ದೊಡ್ಡವ ಎಂದಿತು. ಅದಕ್ಕೆ ಮುಸುರೆ ಗಡಿಗೆ, ಮೇಲೆ ಕುಳ್ಳಿರಿಸಿದ್ದಾರೆ ಎಂದು ನೀನು ದೊಡ್ಡವ ಅಂದ್ಕೋಬೇಡ, ಮೇಲೆ ಕುಂತವರೆಲ್ಲ ದೊಡ್ಡವರಲ್ಲ, ದೊಡ್ಡವರನ್ನೆಲ್ಲ ಮೇಲೆ ಕುಳ್ಳಿರಿಸುವುದೂ ಇಲ್ಲ ಎಂದಿತು. ಹುಚ್ಚಿದಿ ನೀನು, ನಿನ್ನ ಎಲ್ಲಿ ಕುಳಿಸಿದ್ದಾರೆ ನೋಡು, ನಿನಗೆ ಮುಸುರಿ ಹಾಕ್ತಾರೆ, ನನಗಾದರೆ ಹಾಗಲ್ಲ, ದೇವರ ಮುಂದೆ ಇಟ್ಟಾರೆ, ದೇವರಿಗೆ ಕೈ ಮುಗಿದವರು ನನಗೂ ಕೈ ಮುಗಿತಾರೆ ಎಂದು ಹೇಳಿತು. ಅದೇ ಹೊತ್ತಿಗೆ ಮನೆಯಲ್ಲಿದ್ದ ಇಲಿ ಒಂದು ಹೊರಕ್ಕೆ ಬಂತು. ಅದನ್ನ ಬೆಕ್ಕು ಅಟ್ಸ್ಕೊಂಡೋಯ್ತು. ಇಲಿ ತಾಗಿ ಹಣತೆ ಬಿದ್ದು ಒಡೆದೋಯ್ತು. ಇಲಿ ಬೆಕ್ಕಿನ ಜಗಳದಲ್ಲಿ ಮುಸುರೆ ಗಡಿಗೆ ಕೂಡ ಕೆಳಕ್ಕೆ ಬಿದ್ದು ಅದು ಒಡೆದೋಯ್ತು. ಮತ್ತೆ ಮನೆಯ ಯಜಮಾನಿ ಬಂದು ಒಡೆದು ಬಿದ್ದಿದ್ದ ಹಣತೆ ಮತ್ತು ಗಡಿಗೆ ಎರಡನ್ನೂ ಒಟ್ಟಿಗೆ ತೆಗೆದು ಬಿಸಾಕಿದಳು. ಆಗ ಗಡಿಗೆ ಹಣತೆಗೆ, ನೀವು ದೊಡ್ಡವರಲ್ಲ, ಇಲ್ಯಾಕೆ ಬಂದ್ರಿ ಅಂತ ಕೇಳ್ತು. ಅದಕ್ಕೆ ಹಣತೆ, ನನಗೆ ಈಗ ಸತ್ಯ ಗೊತ್ತಾಯ್ತು ಎಂದಿತು. ನಿನಗೆ ಏನು ಸತ್ಯ ಗೊತ್ತಾಯ್ತು ಎಂದು ಹಣತೆ ಕೇಳಿತು. ನನ್ನ ಮತ್ತು ನಿನ್ನ ಹೆಸರು ರೂಪ ಬೇರೆ ಬೇರೆ, ಆದ್ರೆ ಇಬ್ಬರೂ ಮೂಲ ಮಣ್ಣು ಎಂಬ ಸತ್ಯ ಗೊತ್ತಾಗೈತಿ ಅಂತ ಹೇಳ್ತು. ಹಣತೆ ಗಡಿಗೆ ಎನ್ನುವುದು ತಾತ್ಪೂರ್ತಿಕ ಸತ್ಯಗಳು, ಮಣ್ಣು ತಾತ್ವಿಕ ಸತ್ಯ. ಮಣ್ಣು ಇರೋದ್ರಿಂದ ನಾವು ಆಕಾರ ಪಡೆದಿವಿ, ಮಣ್ಣು ಬಿಟ್ಟರೆ ಇವಕ್ಕೆ ಅಸ್ತಿತ್ವವೇ ಇಲ್ಲ. ಹಣತೆ ಗಡಿಗೆ ಇವುಗಳಿಗೆ ಇರುವಿಕೆ ಇಲ್ಲ, ಒಂದು ಕ್ಷಣ ತೋರಿ ಮರೆಯಾಗಿ ಹೋಗುತ್ತವೆ. ಆದರೆ ಮಣ್ಣಿಗೆ ಇಲ್ಲದಿರುವಿಕೆ ಇಲ್ಲ, ಅದು ಯಾವಾಗಲೂ ಇರುತ್ತದೆ. ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನು ಯಾರು ಅರಿತು ಬದುಕುತ್ತಾನಲ್ಲ ಅವನನ್ನು ಜ್ಞಾನಿ ಅಂತ ಕರೀತಾರೆ. ಜಗತ್ತು ಅಂದರೂ ಹಾಗೆ, ಇದ್ದ ಹಾಗೆ ಅದು ಇಲ್ಲ. ಈ ಸತ್ಯವನ್ನು ಅರಿಯಬೇಕು ಮನುಷ್ಯ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನೋಡಿ, ಎರಡು ಸತ್ಯಗಳಲ್ಲಿ ಎಂತ ಮಿಥ್ಯ ಇದೆ. ಬಹಳ ಚೆನ್ನಾಗಿತ್ತು ಮೇಡಮ್. ಯಾಕೆಂತಂದ್ರೆ ನಾವೆಲ್ಲರೂ ಒಂದೇ ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಹೇಳುತ್ತೆ ಈ ಕತೆ. ನಾವೆಲ್ಲರೂ ಮೂಲ ಮಣ್ಣೇನೆ, ಪಂಚಭೂತಗಳಿಂದನೇ ನಾವೆಲ್ಲರೂ ಅನ್ನೋದನ್ನ ತಿಳ್ಕೋಬೇಕು ಅಂತ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಾಗರತ್ನಮ್ಮ ಮೇಡಮ್ ಏನ್ ಹೇಳ್ತೀರಾ ನೋಡೋಣ. ಮೇಡಮ್, ನಾನು ಸ್ವಲ್ಪ ಪ್ರಿಪೇರ್ ಆಗಿಲ್ಲ, ಜಸ್ಟ್ ಎಲ್ಲ ಹೊರಗಡೆ ಬಂದೆ. ಮೇಡಮ್, ಒಂದು ಹಾಡು ಹೇಳ್ತೀನಿ. ಒಂದು ಶಿವ ಮತ್ತು ವಿಡಿಯೋ ಆನ್ ಮಾಡಲ್ವಾ? ವಿಡಿಯೋ ಆನ್ ಮಾಡಲ್ವಾ? ಮಾಡ್ತೀನಿ. ಶಿವ ಮತ್ತು ವಿಷ್ಣು ಅವರು, ಶಿವ ಒಂದು ಅವತಾರ ಹೇಳ್ತಾನಲ್ಲ, ಅದನ್ನ ಒಂದು ಹಾಡಿನ ರೂಪದಲ್ಲಿ ಒಂದು ಹೇಳ್ತೀನಿ. ವೃಷಭನೇರಿದ
ವೃಷಭನೇರಿದ ಅಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ದಟ ಮಂಡಲಧಾರಿ ಕಣಮ್ಮ. ಅಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಜಟ ಮಂಡಲಧಾರಿ ಕಣಮ್ಮ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮಯ್ಯ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮಯ್ಯ. ಕೈಲಾಸಗಿರಿಯ ದೊರೆಯುವನಮ್ಮ ಅದು ಅಲ್ಲದೆ ಕೇಳೆ. ಕೈಲಾಸಗಿರಿಯ ದೊರೆಯುವನಮ್ಮ ಅದು ಅಲ್ಲದೆ ಕೇಳೆ. ಬಯಲು ಸ್ಮಶಾನದಿ ಮನೆಯುವಗಮ್ಮ ಸಾಂಕರ್ಷಣನೆಂದು. ಬಯಲು ಸ್ಮಶಾನದಿ ಮನೆಯುವಗಮ್ಮ ಸಾಂಕರುಷಣನೆಂದು. ಕೇಳೆ ಮಹಿಮೆಯಳು ಜನ ಪೊಗಳುರಮ್ಮ ಇದು ನಿಜವಮ್ಮ ಇದು ನಿಜವಮ್ಮ. ನಾಲಿಗೆ ಸಾಸರ ಪಣಿಭೂಷಣನಮ್ಮ. ನಾಲಿಗೆ ಸಾಸಿರ ಪಣಿಭೂಷಣನಮ್ಮ. ರಮಯರಸಗೈವ ಮೊಮ್ಮಗನಮ್ಮ. ರಮಯರಸಗೈವ ಮೊಮ್ಮಗನಮ್ಮ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮ. ಬಾಲ್ಯ ದಕ್ಷಾಯಿಣಿ ಪತಿವನಮ್ಮ. ಬಾಲ್ಯ ದಕ್ಷಾಯಿಣಿ ಪತಿವನಮ್ಮ. ಮಾವನ ಯಾಗದಲ್ಲಿ ಬಾಳ ಕೃತ್ಯಗಳ ನಡೆಸಿದ ನಮ್ಮ ಸಾಗರದಲ್ಲಿ ಹುಟ್ಟಿದ. ನಮ್ಮ ಸಾಗರದಲ್ಲಿ ಹುಟ್ಟಿದ ಕಾಳಕೂಟವ ಭಕ್ಷಿದ ನಮ್ಮ. ನಮ್ಮ ಸಾಗರದಲ್ಲಿ ಹುಟ್ಟಿದ ಕಾಳಕೂಟವ ಭಕ್ಷಿಸಿದ ನಮ್ಮ. ರಾಮನ ದಯವಮ್ಮ ರಾಮನ ದಯವಮ್ಮ. ಮೇಲೆ ಉಳಿಯಲು ಗರುಡ ಶೇಷವು ನೀಲಕಂಠನೆಂದು ಎನಿಸಿದ ನಮ್ಮ. ನೀಲಕಂಠ ಎಂದೆನಿಸಿದ ನಮ್ಮ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮ. ಹರನೊಂದಿಗೆ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು. ಹರನೊಂದಿಗೆ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು. ನಿನ್ನ ತರುಣಿ ರೂಪವ ನೋಡುವ ನಿಲ್ಲು ಹರಿತಾನಸು ನಗಲು. ನಿನ್ನ ತರುಣಿ ರೂಪವ ನೋಡುವ ನಿಲ್ಲಲು ಹರಿತಾನಸು ನಗಲು. ಕರೆದು ಸೈರಿಸಲಾರೆ ನೀನಲು ಹಠದಿ ಕುಳ್ಳಿರಲು. ಕರೆದು ಸೈರಿಸಲಾರೆ ನೀನಲು ಹಠದಿ ಕುಳ್ಳಿರಲು. ಹರನು ಹಠದಿ ಕುಳ್ಳಿರಲು. ಕರುಣಿಗಳ ರಸನು ಹರನ ಮನವ ನೋಡಿ ಅರುಣೋದಯಕ್ಕೆ ಬಾರೆಂದು ಕಳುಹಿದ. ಅರುಣೋದಯಕ್ಕೆ ಬಾರೆಂದು ಕಳುಹಿದ. ವೃಷಭನೇರಿದ ವಿಷಧರ ನಾರಮ್ಮ. ವೃಷಭನೇರಿದ ವಿಷಧರ ನಾರಮ್ಮ. ಅರುಣೋದಯಕ್ಕೆ ಗಂಗಾಧರ ಬರಲು. ಅರುಣೋದಯಕ್ಕೆ ಗಂಗಾಧರ ಬರಲು. 16 ವರುಷದ ತರುಣಿಯ ರೂಪದಿ ಹರಿವನದೊಳಗಿರಲು. ಅರುಣೋದಯಕ್ಕೆ ಗಂಗಾಧರ ಬರಲು. 16 ವರುಷದ ತರುಣಿ ರೂಪದಿ ಹರವನದೊಳಗಿರಲು. ಚರಣನಾಗ್ರದಿ ಧರಣಿ ಬರೆಯುತ್ತ ನಿಂತಿರಲು. ಚರಣನ ಕಾಗ್ರದಿ ಧರಣಿ ಬರೆಯುತ್ತ ನಿಂತಿರಲು. ಹರನೋ ಧರಣಿ ಬರೆಯುತ್ತ ನಿಂತಿರಲು. ಸೆರಗ ಪಿಡಿಯ ಬರಲು. ಸೆರಗ ಪಿಡಿಯ ಬರಲು. ಕರದಿ ಶಂಖ ಚಕ್ರ ಗದೆ ತೋರಲು. ಕರದಿ ಶಂಖ ಚಕ್ರ ಗದೆ ತೋರಲು. ಹರನು ನಾಚಿ ತಲೆ ತಗ್ಗಿಸಿ ನಿಂತ. ಹರನು ನಾಚಿ ತಲೆ ತಗ್ಗಿಸಿ ನಿಂತ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮಯ್ಯ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮಯ್ಯ. ಮಂಗಳಾಂಗನೇ ಮಾರ ಜನಕನೇ ನಾ ಮಾಡಿದ ತಪ್ಪು. ಮಂಗಳಾಂಗನೇ ಮಾರ ಜನಕನೇ ನಾ ಮಾಡಿದ ತಪ್ಪು. ಹಿಂಗದೆ ಕ್ಷಮಿಸೋ ಯದುಕುಲ ತಿಲಕ ವರ್ಷದೊಳಪ್ಪುವ. ಹಿಂಗದೆ ಕ್ಷಮಿಸೋ ಯದುಕುಲ ತಿಲಕ ವರ್ಷದೊಳಪ್ಪುವ. ನಿನ್ನಂಗನೆ ಮಹಿಯಳು ನಕ ಮಹಿಮಾಂಗ. ನಿನ್ನಂಗನೆ ಮಹಿಯಳು ನಕ ಮಹಿಮಾಂಕ. ಹೀಗೆನು ತಲಿತವಕ ಹೀಗೆನು ತಲಿತವಕ. ರಂಗ ವಿಠಲನ ಪದಂಗಳ ಪಿಡಿಯು ಸಾಷ್ಟಾಂಗ ಬೆರಗಿ ಕೈಲಾಸಕ್ಕೆ ನಡೆದ. ಕೈಲಾಸಕ್ಕೆ ನಡೆದ. ನಮ ಶಿವ ಕೈಲಾಸಕ್ಕೆ ನಡೆದ. ನಮ ಶಿವ ಕೈಲಾಸಕ್ಕೆ ನಡೆದ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮಯ್ಯ. ವೃಷಭನೇರಿದ ವಿಷಧರ ನಾರೆ ಪೇಳಮ್ಮಯ್ಯ.
ಅಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ, ಅಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಜಟಾಮಂಡಲಧಾರಿ ಕಣಮ್ಮ, ಜಟಾಮಂಡಲಧಾರಿ ಕಣಮ್ಮ. ವೃಷಭನೇರಿದ ವೃಷಭನೇರಿದ ವಿಷತಡನಾಡೆ ಬೇಡಮ್ಮಯ್ಯ, ಬೇಡಮ್ಮಯ್ಯ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಶಿವರಾತ್ರಿ ಮುಂದೆ ಒಳ್ಳೆ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ವಿಷ್ಣು ಇನ್ಯಾರಾದ್ರೂ ಹ್ಯಾಂಡ್ ರೈಸ್? ರೂಪ ಬದಲಾಯಿಸ್ಕೊಂಡು ಹತ್ರ ಹೋಗ್ಬಿಟ್ಟು ಅವನು ಶಿವ ವಿಷ್ಣುನ ಒಂದು ಹೌದು. ಅವತಾರ ಮಾಡ್ಕೊಂಡು ಹೋಗಿದಂತ ಒಂದು ಚಿಕ್ಕ ಕಥೆದಾರನೇ ಬರುತ್ತೆ ಅದು. ಅದನ್ನ ಹಾಡಿನ ರೂಪದಲ್ಲಿ ಧನ್ಯವಾದ. ಚೆನ್ನಾಗಿತ್ತು ಮೇಡಮ್. ಇನ್ಯಾರ್ದು ಹ್ಯಾಂಡ್ ರೈಸ್ ಇರಂಗಿಲ್ವಲ್ಲ? ಹಾ, ಸುಭದ್ರಾ ಕೊತ್ತ ಮೇಡಮ್, ಬನ್ನಿ ಮೇಡಮ್. ನಾವೊಂದ್ ಹಾಡು ಹೇಳ್ತೀನಿ ಮೇಡಮ್. ನಾವೊಂದ್ ಹೇಳಿ ಹಾಡು ಹೇಳಿ ಮೇಡಮ್, ಹೇಳ್ತೀನಿ. ಹೇಳಿ ಖಂಡಿತ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಗೂನು ನಮಸ್ತೆ. ನಮಸ್ತೆ. ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾಮನ ರಮಣ, ಜಯ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ. ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ, ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಸಾಯಿ ಶಿವ. ಪಾಹಿ ಪರಾತ್ಪರ ಪಾಹಿ ಕೃಪಾಕರ ಪರ ಶಿವ ಶಶಿಧರ ಸಾಯಿ ಶಿವ. ಜಯ ಪರಮೇಶ್ವರ ಜಯ ಜಗದೀಶ್ವರ ನರಹರ ಶುಭಕರ ಸಾಯಿ ಶಿವ. ನಿತ್ಯ ನಿರಂಜನ ನಿರ್ಮಲ ಸಾಯಿ ತೋರಿಸು ನೀ ಕರುಣಾ, ನಿತ್ಯ ನಿರಂಜನ ನಿರ್ಮಲ ಸಾಯಿ ತೋರಿಸು ನೀ ಕರುಣಾ. ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾಮನ ರಮಣ, ಜಯ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ. ಶಿಷ್ಯ ಶುಭಂಕರ ದುಷ್ಟ ಭಯಂಕರ ಚರ್ಮಾಂಬರಧರ ಸಾಯಿ ಶಿವ. ಪರಮ ಕೃಪಾಳು ದೀನ ದಯಾಳು ಪಾರ್ವತಿ ರಮಣನೆ ಸಾಯಿ ಶಿವ. ನಿತ್ಯ ಶುಭಂಕರ ದುಷ್ಟ ಭಯಂಕರ ಚರ್ಮಾಂಬರಧರ ಸಾಯಿ ಶಿವ. ಪರಮ ಕೃಪಾಳು ದೀನ ದಯಾಳು ಪಾರ್ವತಿ ರಮಣನೆ ಸಾಯಿ ಶಿವ. ಈಶ ಮಹೇಶ ಗಣೇಶ ಶಿವ. ಸಾಯಿ ಸುರಮುನಿ ನುತ ಚರಣ, ಸುರಮುನಿ ಸುತ ಚರಣ. ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾಮನ ರಮಣ, ಜಯ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ. ಥ್ಯಾಂಕ್ ಯು ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಅಷ್ಟು ಚೆನ್ನಾಗಿ ಬರಲ್ಲ ಅಷ್ಟೇ. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ತುಂಬಾ ಚೆನ್ನಾಗಿ ಹಾಡ್ತೀರಲ್ಲ ನೀವು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಅದು ಶಿವರಾತ್ರಿ ಮುಂದೆ ಒಳ್ಳೆ ಹಾಡನ್ನೇ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇನ್ನೊಬ್ರು ನಾಗರಾಜು ಸೈಫೋನ್ ಅಂತ ಇದೆ, ಅವರು ಅನ್ಮ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹ್ಯಾಂಡ್ ರೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟೆ ನೋಡಿ ಸರ್. ನಾಗರಾಜು ಸೈಫೋನ್ ವಿಡಿಯೋ ಆನ್ ಮಾಡಿದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಆಪ್ಷನ್ ಕೊಟ್ಟೆ. ಮಾಡ್ಕೊಂಡ್ರ ಸರ್? ವಿಡಿಯೋ ಆನ್ ಮಾಡಿದೀರಾ? ಇಲ್ವಾ? ಹ್ಯಾಂಡ್ ರೈಸ್ ಮಾಡಿ ಸರ್.
ನೋಡಿ ಅನ್ಮ್ಯೂಟ್ ಆಪ್ಷನ್ ಮತ್ತೆ ಕೊಟ್ಟೆ. ಮಾಡ್ತೀರಾ ಸರ್? ಏನಾದ್ರು ಹೇಳ್ತೀರಾ? ಹಂಗೆ ಕೈಯಾರು ಹ್ಯಾಂಡ್ ರೈಸ್ ಮಾಡಿ ಹಿಂಗೆ. ಇಲ್ಲ ಅವ್ರು ಮಾಡ್ತಾ ಇಲ್ಲ. ಇನ್ಯಾರಾದ್ರೂ ಇದ್ದೀರಾ ಏನಾದ್ರು ಹೇಳಕ್ಕೆ? ಹಾ, ರಮೇಶ್ ಸರ್ ಲೇಟೆಸ್ಟ್ ಆಗಿ ಬಂದ್ರು. ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ತುಂಬಾ ಕಾರ್ಯಕ್ರಮಗಳು ಬಿಸಿ ಆಗ್ಬಿಟ್ಟು ಇವತ್ತು. ಹಾ, ತುಂಬಾ ಕಾರ್ಯಕ್ರಮಗಳು. ಬಿಸಿಯಾಗೆ ಇರ್ಬೇಕಲ್ಲ. ಹಾ, ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರೂ ನಮಗಿಲ್ಲ. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ, ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣುಳಿಗೆ ಉರಿವ ಬೆಂಕಿಯ ಮುಚ್ಚಿಟ್ಟಿಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ, ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಬೂದಿಯನ್ನು ಬಳಿದು ಮೈಗಲ್ಲ, ವಿಷ ಸರ್ಪ ಹಿಡಿದು ಕೊರಳಲ್ಲಿ ಸುತ್ತಿಕೊಂಡನು, ಹಿಮಗಿರಿ ಏರಿ ಹಾಯಾಗಿ ಅಲ್ಲಿ ಕುಳಿತನು. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟಿಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ, ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ. ವಿಷವನ್ನು ಕುಡಿದ ಒಮ್ಮೆ, ಯಮನನ್ನು ತಡೆದ ಒಮ್ಮೆ, ವಿಷವನ್ನು ಕುಡಿದ ಒಮ್ಮೆ, ಯಮನನ್ನು ತಡೆದ ಒಮ್ಮೆ, ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು. ಬೇಕು ಎನ್ನು ಕೈಲಾಸವನ್ನೇ ಕೊಡುವನು. ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ, ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ. ಹೂವನ್ನು ಬೇಡೋದಿಲ್ಲ, ಹಳ್ಳನ್ನು ಕೇಳೋದಿಲ್ಲ, ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಹೊಗಳಿಕೆಯ ಎಂದು ಬಯಸೋಲ್ಲ. ನೀಲಕಂಠ ಹೂವಂತ ಹೃದಯ ಹುಡುಕುವ, ಹಣ್ಣಾದ ಮನವ ಕಂದಾಗಿ ಅಲ್ಲಿ ನಿಲ್ಲುವ, ಶ್ರೀಕಂಠ ಆನಂದವನ್ನು ನೀಡುವ. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟಿಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ, ಶಂಭೋ ಶಂಕರ ಮಹದೇವ, ಶಿವ ಶಂಭೋ ಶಂಕರ ಮಹದೇವ. ಮೇಡಮ್ ಎಲ್ಲಾರ್ಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಶಿಕಲಾ ಮತ್ತೆ ಎಲ್ಲಾರ್ಗು ಮೇಡಮ್, ಎಲ್ಲಾ ಮಾಸ್ಟರ್ಸ್ಗೂ ಎಲ್ಲಾರ್ಗೂ ಸರ್ವೇ ಜನ ಸುಖಿನೋ ಭವಂತು. ಎಲ್ಲಾರ್ಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್. ಶಿವರಾತ್ರಿ ಮುಂದೆ ಒಳ್ಳೆ ಹಾಡನ್ನ ಹಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾಗರಾಜ್ ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರು, ಹ್ಯಾಂಡ್ ಲೋ ಮಾಡಿದ್ರು. ಆಪ್ಷನ್ ಕೊಡ್ತೇನೆ ನೋಡಿ ಸರ್. ನಾಗರಾಜುಸ್ ಐಫೋನ್.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಆಗತ್ತೆ. ಹ್ಯಾಂಡ್ ರೈಸ್ ಆಗಿತ್ತು ಆಗ್ಲೇ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಸರ್. ಇಲ್ಲ ಮಾಡ್ತಾ ಇಲ್ಲ. ಇನ್ಯಾರು ಇದ್ದೀರಾ ಮಾಸ್ಟರ್ಸ್? ಹೊಸ ಮಾಸ್ಟರ್ಸ್ ಯಾರಾದ್ರೂ ಇದ್ರೆ ಮುಂದೆ ಬನ್ನಿ, ಮುಂದೆ ಬನ್ನಿ. ನಿಮ್ ಟ್ಯಾಲೆಂಟ್ ತೋರಿಸಿ. ಟ್ಯಾಲೆಂಟ್ ತೋರ್ಸಕ್ಕೆ ಇರೋದು ಇದು ವೇದಿಕೆ. ಇನ್ನು ಸ್ವಲ್ಪ ಟೈಮ್ ಇದೆ. ನಾವು ಜಾಸ್ತಿ ಜಾಸ್ತಿ ಜನ ಬರ್ತಾರೆ ಅಂತ ನಾವು ಕಡಿಮೆ ಕಡಿಮೆ ಟೈಮ್ ಅಲ್ಲಿ ಮುಗಿಸ್ತಾ ಹೋಗ್ತಾ ಇದ್ದೀವಿ. ಇನ್ಯಾರಾದ್ರೂ ಹೊಸಬ್ರು? ಪಾರ್ವತಿ ಮೇಡಮ್. ಶೈಲಜಾ ಮೇಡಮ್. ಹಾ, ಅನ್ಮ್ಯೂಟ್ ಮಾಡಿದೀನಿ. V2437 ಮೋಸ್ಟ್ಲಿ ಇವ್ರು ಇರ್ಬೇಕು, ಸಣ್ಣೇಗೌಡ ಸರ್ ಇರ್ಬೇಕು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವಿವೋ V2437 ಹ್ಯಾಂಡ್ ರೈಸ್ ಮಾಡಿದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಮೇಡಮ್ ಯಾರು? ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಸರ್. ನಮಸ್ತೆ ಎಲ್ಲರಿಗೂ, ಆತ್ಮನಿಗೂ ಶರಣ ನಮಸ್ತೆ ಸರ್. ಶರಣಾರ್ಥಿಗಳು. ನಂಗೆ ಗೊತ್ತಾಯ್ತು, ಮೆಸೇಜ್ ನೋಡಿದ ತಕ್ಷಣ ನಿಮ್ದೇ ಆದ ಮೆಸೇಜ್ ಅಂತ ಗೊತ್ತಾಯ್ತು ಸರ್. ವೇ ಆಫ್ ರೈಟಿಂಗ್ ಗೊತ್ತಾಗೋಗ್ಬಿಡುತ್ತೆ ಸರ್. ಶ್ಯಾಮಲಾ ಮೇಡಮ್ ಅವ್ರ ಹಿಂದ್ಗಡೆ ಫೋಸ್ಗಳು ಚೆನ್ನಾಗಿದಾವ. ಮೋಸ್ಟ್ಲಿ ಸಣ್ಣಕಿದ್ದಾಗ ಅವ್ರ ಮದ್ವಿ ಫೋಟೋ ಕಾಣಿಸುತ್ತೆ ಅದ. ಹೌದಾ ಮೇಡಮ್? ಬಾರಿ ಇದಾವೆ ಹಿಂದ್ ಫೋಟೋಗಳು. ಚೆನ್ನಾಗಿ ಕಾಣ್ತಾ ಇದೆ. ಎಸ್ ಎಸ್ ಎಸ್, ಹೌದು ಹೌದು ಹೌದು. ಹಾ ಎಸ್, ಥ್ಯಾಂಕ್ ಯು ಮೇಡಮ್. ಬಹುಶಃ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದೇವಿ. ಶಿವರಾತ್ರಿ ಮತ್ತು ಶಿವನ ಕುರಿತು ಒಂದು ಹಾಡು ಸ್ವಲ್ಪ ಕರ್ಕಶ ಧ್ವನಿಯಲ್ಲಿ ಹೇಳ್ತೀವಿ, ಆದ್ರೂ ನೀವು ಇಂಪಾಗಿ ಕೇಳ್ರಿ ಅಂತ ಹೇಳ್ತಾ. ಆಯ್ತು ಸರ್, ಫಿಲ್ಟರ್ ಮಾಡ್ಕೋತೀವಿ, ತಗೊಳ್ಳಿ ಹಾಡಿ. ಹೇಳಿ ಮೇಡಮ್. ಫಿಲ್ಟರ್ ಮಾಡ್ಕೋತೀವಿ ನಾವು, ಹಾಡಿ ನೀವು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವೇ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಹಗಲಿರುಳು, ಉನ್ನತಿ ಸಾಧಿಸೆ ಹಗಲಿರುಳು, ಆತ್ಮಾನಂದನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತನಿಗೆ ಇಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವೇ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಇನ್ನೊಬ್ರು ಇನ್ನೊಂದು ನುಡಿಯನ್ನು ಹೇಳಿ ಅಂತ ನನ್ನ ಆಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ವಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಾಗರಾಜು ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಆಪ್ಷನ್ ಕೊಟ್ಟಿದ್ದೇನೆ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತಲ್ಲ ಸರ್ ಅನ್ಮ್ಯೂಟ್ ಅಂತ ಬ್ಲೂ ನಲ್ಲಿ, ಅದಕ್ಕೆ ಅದ್ರಲ್ಲಿ ಒತ್ತಿ. ಹಾ ಸರಿ ಸರ್, ಆಡ್ಬೋದಾ? ಹಾ ಹಾಡಿ ಹಾಡಿ ಸರ್. ತುಂಬಾ ಹೊತ್ತಿಂದ ಪ್ರಯತ್ನ ಮಾಡ್ತಿದ್ರಿ, ಇಬ್ರು ಜೋಡಿಲಿ ಹಾಡ್ತೀರಾ? ಹೌದು ಹೌದು, ಫಸ್ಟ್ ಟೈಮ್ ಅಲ್ಲ. ಹಾ
ಇದು ಹಾಡಿ ಹಾಡಿ ಸರ್. ಮೊದಲನೇ ಬಾರಿ ಆದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ವೆರಿ ಗುಡ್ ಸರ್, ಸೊ ವೆರಿ ಗುಡ್. ಈಗ ಒಂದು ಚಾಮುಂಡೇಶ್ವರಿ ಬಗ್ಗೆ ಒಂದು ಪ್ರಣಯ ಪ್ರಸಂಗದ ಒಂದು ಸನ್ನಿವೇಶ ಹಾ ಸರಿ ಎಲ್ರಿಗೂ ಸರ್. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ ಸರ್, ಹಾ 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 ಕೇಳಿಸ್ತಿದೆ. ಎಲ್ಲರಿಗೂ ಗೊತ್ತು, ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇರೋದು. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಹಾಗೂ ನಂಜುಂಡೇಶ್ವರ ಇರತಕ್ಕಂಥದ್ದು. ಹಿಂದೆ ಅವನು ಈ ಹಕೀಮ ಅಂತಂದ್ರೆ ಊರುಗಳಿಗೆ ಹೋಗಿ ಯಾರ್ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂತವ್ರಿಗೆ ಹೋಗಿ ಔಷಧಿ ಕೊಟ್ಟು ಬರುವಂತದ್ದು ಅಂತದ್ದು ಅವನಿಗೆ ಒಂದು ಸಂಪ್ರದಾಯ. ಸರಿ ಹೋದ್ರೆ ಬಂದ್ಬಿಡೋನು ಬೇಗ ಊರುಗಳಿಗೆ ಹೋದ್ರೆ. ಇವಳು ಯಾರು ಚಾಮುಂಡೇಶ್ವರಿ ಒಬ್ಳೇ ಇರೋಳು, ಅವಳಿಗೆ ತುಂಬಾ ಬೇಸರ ಆಗೋದು. ಒಂದು ಟೈಮ್ ಏನಾಯ್ತು ಅಂತಂದ್ರೆ 3 ತಿಂಗಳಾದ್ರೂ ಮನೆಗೆ ಬರಲೇ ಇಲ್ಲ. ಯಾರು? ನಂಜುಂಡೇಶ್ವರ. ಹಕೀಮ ಅವನು. ಹಕೀಮ ಅಂತಂದ್ರೆ ವೈದ್ಯ ಅಂತ, ಎಲ್ಲಾರ್ಗು ಔಷಧಿ ಕೊಡತಕ್ಕದ್ದವನು. ಸರಿ, ಅವಳಿಗೆ ತುಂಬಾ ವ್ಯತ್ಯ ಆಯ್ತು. ಏನಪ್ಪ ಎಲ್ಲೋ ಸೇರ್ಕೊಂಬಿಟ್ನೋ, ಏನ್ ಕತಿಯೋ ಈ ನಂಜುಂಡೇಶ್ವರ, ಹೋದ್ರೆ ಹೋಗೇ ಬಿಡ್ತಾನೆ ಇವನು ಅಂತ ಹೇಳಿ ಅವಳು ತನ್ನ ಇಲ್ಲಿ ಆ ಬೆಟ್ಟದ ತಪ್ಪಲಿನಲ್ಲೇ ಉತ್ನಳ್ಳಿ ಅಂತ ಇದೆ, ಉತ್ನಳ್ಳಿ ಮಾರಮ್ಮ ಅಂತ ಅವಳ ತಂಗಿ, ಚಾಮುಂಡೇಶ್ವರಿಯ ತಂಗಿ ಅವಳನ್ನ ಕರೆದು, ನೋಡಮ್ಮ ತಾಯಿ, ನಿನ್ನ ಭಾವ ಹೋಗಿ 3 ತಿಂಗಳಾದ್ರೂ ಬರಲೇ ಇಲ್ಲ, ಎಲ್ಲಿ ಹೋದ್ನೋ ಏನ್ ಕತಿಯೋ, ಹೋಗ್ಬಿಟ್ಟು ನೋಡ್ಕೊಂಬಾರವ್ವ ಅಂತ ಅವಳು ಚಾಮುಂಡೇಶ್ವರಿ ತನ್ನ ತಂಗಿಯಾದ ಉತ್ನಳ್ಳಿ ಮಾರಿಗೆ ಹೇಳ್ತಾಳ ಅವಳು. ಆಗ ಅದು ಒಂದು ಪ್ರಣಯ ಪ್ರಸಂಗ. ಅದು 3 ತಿಂಗಳಾದ್ರೂ ಬರ್ಲಿವಲ್ಲ, ಅವಳಿಗೊಂಥರ ತಳಮಳ ಆಯ್ತು. ಸೊ ಈಗ ಆ ಪ್ರಸಂಗವನ್ನು ನಾನು ಹೇಳ್ತಾ ಇದ್ದೀನಿ. ತಂದನ್ನು ತಾನಾನೋ ತಂದನಾನು ತಾನಾನೋ ತಂದನ್ನು ತಾನೋ ತಂದನಾನು ತಾನಾನೋ ತಂದನ್ನು ತಾನಾನೋ ತಂದನಾನು ತಾನಾನೋ ತಂದನು ತಾನೋ ತಂದನಾನು ತಾನಾನೋ. ಕೇಳು ನನಕಂದ ಉತ್ನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳಾಯ್ತಲ್ಲವ್ವ. ಅವನು ಹೋದಾಗಿಂದ ನನಕಂದ ಅನ್ನೋ ನೀರನ್ನಿದ್ರೆ ಒಂದೂ ಸೇರಿಲ್ಲ. ನೆತ್ತಿಯ ಮೇಲೆ ನೆರೆ ಬಂದಿರುವಂತ ಆ ಮುದಿನ ಸೌತರಿಗೆ ಒಲೆದು ಕುಂತವನಲ್ಲ. ಅವನಿಗಾವಾದ್ರೂ ಕಚ್ಚಬಾರ್ದ, ಸೇಳಾದ್ರ ಚುಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಗೆ ಹಿಡಿಯಬಾರ್ದ, ನಾಕರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ಅವನಾಯ್ ಸತ್ತೊಡೆಯ ಬರನಿಲ್ಲ ತಂಗ್ಯವ್ವ. ತಂದನ್ನು ತಾನಾನೋ ತಂದನಾನು ತಾನಾನೋ ತಂದನ್ನು ತಾನಾನೋ ತಂದನಾನು ತಾನಾನೋ ತಂದನು ತಾನೋ ತಂದನಾನು ತಾನಾನೋ. ತಂಗಿ ಉತ್ತುನಳ್ಳಿ ಮಾರಿ ನಂಜಲ ಗೂಡಿಗೋಗಿ ಬಾ ಉಣ್ಸಿ ಕರೆದು ಬಾರೆ ಭಾವ ನಂಜಯ್ಯನ. ತಂದನ್ನು ತಾನಾನೋ ತಂದನಾನು ತಾನಾನೋ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ ಗಕ್ಕನೆ ತೇಜಿಯ ನೇರಿ ಹೊರಟಾಳೋ ಮಾರಮ್ಮ. ತಂದನ್ನು ತಾನಾನೋ ತಂದನಾನು ತಾನಾನೋ. ನಿಸ್ರಾತ್ರಿ ಜಾವಂತೆ, ಕಲ್ಲು ನೀರು ಕರಗುವಂತ ವ್ಯಾಳ್ಯವಂತೆ, ಸಪ್ಪಟ್ಟು ಸರಿ ರಾತ್ರಿಯಂತೆ ಉತ್ನಳ್ಳಿ ಮಾರಮ್ಮನವರು ಮುಳ್ಳೂರು ಗುಡ್ಡದ ಮೇಲೆ ಕೂತ್ಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಅತಿ ಪ್ರೀತಿ ಅಂತ ಕರೀತಾ ಇದ್ದಾಳೆ ಅಂತಂದ್ರೆ, ಭಾವ ಮಾತನಾಡಯ್ಯ ಸಂಭೋ ಮಾತಿಗೆ ಮರುಳದೆ, ಪ್ರೀತಿಯುಳ್ಳರಸಿ ಮಾತನ್ನಾಡೋ ಭಾವ ಮಾತನ್ನಾಡೋ, ಎದ್ದು ಬೀದಿಗೆ ಬಾರೋ
ಮುದ್ದುಳ್ಳ ಮುಖವ ತೋರು, ಅಂದಕ್ಕೆ ದನಿಯ ತೋರು, ಚಂದಕ್ಕೆ ಮಾತನ್ನಾಡು. ಚಂದ್ರಶೇಖರ ನಂಜುಂಡೇಶ ಮನಸ ಇಲ್ಲವಯ್ಯೋ ನಿನ್ನ ಮಡದಿ ಮ್ಯಾಲೆ. ಪಚ್ಚೆಯ ತೆನೆಗಳು ನೀವೇ ಭಾವ, ಪಚ್ಚೆಯ ತೆನೆಗಳು ನೀವೇ, ನಿಚ್ಚೆ ಮುಡಿಯೋಳು ನಾನೇ ಹೆಚ್ಚಳಗಾರ. ಮಾತನ್ನಾಡೋ ಹರನೆ ಮಾತನ್ನಾಡೋ, ಶಿವನೇ ಮಾತನ್ನಾಡೋ, ಗುರುವೇ ಮಾತನ್ನಾಡೋ, ಶಂಕರ ಮಾತನ್ನಾಡೋ, ದೊರೆಯೇ ಮಾತನ್ನಾಡೋ, ಗಿರಿಗೆ ಎದ್ದು ಬಾರೋ. ಹರಗರ ಗರಗರ ನಂಜುಂಡಲಿಂಗು ಮನಸ ಇಲ್ಲವಯ್ಯೋ ನಿನ್ನ ಮಡದಿ ಮ್ಯಾಲೆ. ಕಪನಿಯ ಒಳೆಯ ಒಳಗೆ ಭಾವ, ಕಪನಿಯ ಹೊಳೆಯ ಒಳಗೆ ವಿಪರೀತವೇನಯ್ಯ. ಹಸುಗೊಂಡು ಇಸವ ಧರಿಸಿದೋನೆ ನಂಜುಂಡು. ಮಾತನ್ನಾಡೋ ಗುರುವೇ ಮಾತನ್ನಾಡು, ಎದ್ದು ಬೀದಿಗೆ ಬಾರು, ಮುದ್ದುಳ್ಳ ಮುಖವ ತೋರು, ಅಂದಕ್ಕೆ ದನಿಯ ತೋರು, ಚಂದಕ್ಕೆ ಮಾತನ್ನಾಡೋ. ಉತ್ನಳ್ಳಿ ಮಾರಮ್ಮನವರು ಹೇಳೋದು 3 ಮಾತು ಹೇಳಿ, ಕೂಗೋದು 3 ಮಾತು ಕೂಗಿ, ಹಿಂದಿರುಗಿ ಬರುವಾಳಲ್ಲೋ ರೆಂಬೆ ಉತ್ತನಳ್ಳಿ ಮಾರಿ, ತಂದನ್ನೋ ತಾನಾನೋ ತಂದನ್ನೋ ತಾನಾನೋ ತಂದನಾನು ತಾನಾನೋ ತಂದನ್ನೋ ತಾನಾನೋ ತಂದನಾನು ತಾನಾನೋ ತಂದನ್ನೋ ತಂದನು ತಾನೋ ತಂದನಾನು ತಾನಾನೋ. ನಮಸ್ಕಾರ. ತುಂಬಾ ಚೆನ್ನಾಗಿ ಆಡಿದ್ರಿ ಸರ್. ನೀವ್ ಮೈಸೂರಿನವರ? ಹಾಸನ, ಅಂದ್ರೆ ಮೈಸೂರಿನಲ್ಲಿ ನಾನು ಹಾಸನದವ್ರ? ವಿದ್ಯಾಭ್ಯಾಸ ಮಾಡಿದ್ದು. ಹಾ ಹಾಗಾಗಿ ಅಲ್ಲಿಯ ಒಂದು ಸೊಗಡು, ಮೈಸೂರಿನ ಸೊಗಡು. ನಮ್ಮ ಸ್ನೇಹಿತರು PK ರಾಜಶೇಖರ್ ಅಂತ ಕೃಷ್ಣೇಗೌಡ್ರು. PhD ಮಾಡಿದ್ರು ಆ ಅಲ್ಲ, ಟೈಮಲ್ಲಿ, MA ನಲ್ಲಿ. ಕೃಷ್ಣೇಗೌಡ್ರು ನೆನ್ಪಾದ್ರು ಸರ್ ನನ್ಗೆ. ಮೈಸೂರು ಕೃಷ್ಣೇಗೌಡ್ರು ನೆನ್ಪಾದ್ರು ನನ್ಗೆ. ಮೈಸೂರು ಕೃಷ್ಣೇಗೌಡ್ರು. ಅವರು ನಾವೆಲ್ಲ ಗೊತ್ತು, ಚೆನ್ನಾಗಿ ತುಂಬಾ ಪರಿಚಯ. ಇದನ್ನ ಹಾಡ್ತಾರೆ ಅವರು. ನಾನು ಅನುರಾಧ ಮೇಡಮ್ ಅವರ ಸೋದರ ಮಾವ, ನಾನು ಅವರ ತಾಯಿಯ ತಮ್ಮ, ನಾನು ನಾಗರಾಜ್ ಅಂತ. ಅವ್ರ ಕಡೆಯಿಂದ ಬೆಂಗಳೂರಿನಲ್ಲಿ ಗಿರಿನಗರಲ್ಲಿ ಇರೋದು. ಓಕೆ ಓಕೆ. ನಮ್ದು ಹಾಸನ ಸರ್. ನಿಮ್ದು ಹಾಸನನ? ಹೌದೌದು, ನಾನು ಹಾಸನದಿಂದ. ನಮ್ದು ಹಿರಿಸಾವೆ, ಚಂದ್ರಾಯಪಟ್ಟಣ ತಾಲೂಕು. ಓ, ಮೇಡಮ್ ಹೇಳಿದ್ರು, ಅನುರಾಧ ಮೇಡಮ್ ಹೌದೌದು. ನುಗ್ಗೆಹಳ್ಳಿ. ಅನುರಾಧ ಅವರ ಸೋದರ ಮಾವ. ನುಗ್ಗೆಹಳ್ಳಿ ನುಗ್ಗೆಹಳ್ಳಿ. ಹೌದೌದು. ನಮ್ದು ಅವ್ರು ಬೆಳಗ್ಗೆಹಳ್ಳಿ, ಹಿರಿಸಾವೆಯ ಪಕ್ಕ 2 ಕಿಲೋಮೀಟರ್ ಆಗುತ್ತೆ. ಇನ್ನು ಮುಂದಕ್ಕೆ ಅವ್ರದ್ದು 7 ಕಿಲೋಮೀಟರ್ ಆಗುತ್ತೆ ನುಗ್ಗೆಹಳ್ಳಿ. ಚೆನ್ನಾಗಿ ಹಾಡಿದ್ರಿ ಸರ್, ತುಂಬಾ ಚೆನ್ನಾಗಿತ್ತು. ಅದು ಆಯ್ತು ಆಯ್ತು. ಮುಂದೆ ಶಿವರಾತ್ರಿ ಮುಂದೆ ಒಳ್ಳೇದಾಯ್ತು. ಈಗ ಹೊಸದಾಗಿ ಸೇರಿದೀನಿ ಅಂತಂದ್ರಿ, ಕಂಟಿನ್ಯೂ ಮಾಡ್ತಾ ಹೋಗಿ ಸರ್. ಆಗ್ಲಿ ಆಗ್ಲಿ. ಇರಿ ಮೇಡಮ್ ಇನ್ನೂ ತುಂಬಾ ಚೆನ್ನಾಗಿ ಹಾಡ್ತಾರೆ, ಜನಪದ ಇವೆಲ್ಲ ಹಾಡ್ತಾರೆ. ಅವರು ಈಗ ಗಿರಿನಗರದಲ್ಲಿ ಇರೋದು, ಬೆಂಗಳೂರಲ್ಲಿ ಇರೋದು, ಗಿರಿನಗರದಲ್ಲಿ ಇದ್ದಾರೆ. ನಾನು ಒಳ್ಳೇದಾಯ್ತಲ್ಲ. ನಮ್ಮ ಅತ್ತೆ ಎಲ್ಲ ಇದಕ್ ಬರ್ತಾರೆ ಧ್ಯಾನಕ್ಕೆಲ್ಲ. ಒಳ್ಳೇದಾಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ವೆಲ್ಕಮ್ ಟು ದ ಗ್ರೂಪ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವಂದನೆಗಳು. ಈಗ ಎಲ್ಲ ಹ್ಯಾಂಡ್ ರೈಸ್ ಗಳು ಮುಗ್ದಿದೆ. ನಾನು ಒಂದು ಕಡೆಯದ್ ಹೇಳ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅನ್ಕೊಂತ ಇದ್ದೀನಿ. ಅಥವಾ ಇನ್ಯಾರಾದ್ರೂ ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಮತ್ತೆ ನೋಡೋಣ. ನಾನು ಒಂದು ಸಣ್ಣದೊಂದು ಕತೆ ಅಂತಾನು ಇಟ್ಕೋಬಹುದು, ಇನ್ಸಿಡೆಂಟ್ ಅಂತ ಇಟ್ಕೋಬಹುದು, ಅದನ್ನ ಹೇಳ್ತೇನೆ. ಒಬ್ಬ ಶ್ರೀಮಂತ ತನ್ನ ಒಬ್ಬನೇ ಮುದ್ದು ಮಗನಿಗೆ ಸಾಯುವ ಸಮಯದಲ್ಲಿ ಒಂದು ವಿಲ್ ಪತ್ರದ ಜೊತೆಗೆ ತನ್ನ ಪಾದರಕ್ಷೆಗಳನ್ನು ನೀಡಿ, ವಿಲ್ ಪತ್ರದಲ್ಲಿ ನಿನಗೆ ನನ್ನೆಲ್ಲ ಆಸ್ತಿನೂ ಬರ್ದಿದ್ದೀನಪ್ಪ, ನೀನು ಸುಖವಾಗಿ ಬಾಳು, ಆದ್ರೆ ನನ್ನದೊಂದು ಕೊನೆಯ ಆಸೆ ಇದೆ. ಅದಕ್ಕೆ ಅವನ್ ಕೇಳ್ತಾನೆ, ಏನಪ್ಪ ನಿನ್ನ ಆಸೆ? ಹೌದು, ನಾನು ಸತ್ ಮೇಲೆ
ನನ್ ಪಾದಕ್ಕೆ ಅಂದ್ರೆ ಅವನು ಅದ್ರ ಜೊತೆ ಹಳೆ ಚಪ್ಲಿನೂ ಕೊಡ್ತಾನೆ. ನನ್ನ ಹಳೆ ಚಪ್ಲಿ ನಾನು ನಿನಗ್ ಕೊಡ್ತಾ ಇದ್ದೀನಿ. ಈ ನನ್ನ ಪಾದುಕೆಗಳನ್ನ ನಾನು ಸತ್ತ ಮೇಲೆ ನನ್ನ ಶವದ ಜೊತೆ ಸಂಸ್ಕಾರಕ್ಕೆ ಹಾಕಿ ನನ್ನ ಶವಯಾತ್ರೆಯಲ್ಲಿ ನನ್ನ ಕಾಲಿಗೆ ಚಪ್ಪಲಿ, ನನ್ನ ಈ ಹಳೆ ಸವೆದ ಚಪ್ಪಲಿಯನ್ನು ಹಾಕಿಕೊಂಡು ಮೆರವಣಿಗೆ ಮಾಡ್ಬೇಕು ಅಂತ ಹೇಳ್ತಾನೆ. ಮಗನಿಗೆ ಅಪ್ಪನ ಸಾವು ಅಂತ ಕೇಳಿದ್ರೆ ತುಂಬಾ ಒಂಥರ ಬೇಜಾರಾಗ್ಬಿಡುತ್ತೆ. ಅವನ್ ಕಣ್ಣಲ್ಲಿ ನೀರ್ ಸೂಸಕ್ ಶುರು ಮಾಡ್ಬಿಡ್ತಾನೆ. ಒಬ್ನೇ ಮಗ ಇದ್ದಿದ್ದು, ತುಂಬಾ ಪ್ರೀತಿ ಮಗ. ಆಮೇಲೆ ಆ ಕಣ್ಣೀರ್ಗಳನ್ನೇ ಒರೆಸ್ಕೊತ ಹೇಳ್ತಾನೆ, ಖಂಡಿತವಾಗೂ ನಾನು ನಿನ್ನ ಕೊನೆ ಆಸೆ ನೆರವೇರಿಸ್ತೀನಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ, ನೆಮ್ಮದಿಯಾಗಿರು ಅಂತ ಹೇಳ್ತಾನೆ. ಆಮೇಲೆ ಕಾಲಾನಂತರ ಅಪ್ಪ ತೀರ್ಕೊಂಡು ಬಿಡ್ತಾನೆ. ಆ ತೀರ್ಕೊಂಡ ದಿನ ಅವನಿಗೆ ನೆನ್ಪಾಗತ್ತೆ ಅಪ್ಪ ಹೇಳಿದ್ದು, ಅವನ ಹಳೆ ಚಪ್ಲಿ ಕೊಟ್ಟಿದ್ದಾನಲ್ಲ ಅದನ್ನ ನಾನು ಇವನಿಗೆ ಶವಯಾತ್ರೆಯಲ್ಲಿ ಹಾಕ್ಬೇಕು ಅಂತ. ಪಂಡಿತರುಗಳೆಲ್ಲ ಬರ್ತಾರೆ, ಶವಯಾತ್ರೆಗೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅವಾಗ ಅವನಿಗೆ ಅವನಿಗೆ ಹೇಳ್ತಾನೆ ಪಂಡಿತರುಗಳಿಗೆ, ಈ ನಮ್ಮ ಅಪ್ಪನ ಕೊನೆಯ ಆಸೆ ನಾನು ನೆರವೇರಿಸ್ಲೇಬೇಕು, ಈ ಹಳೆ ಚಪ್ಲಿಗಳನ್ನ ಹಾಕಿ ಇದಕ್ಕೆ ಶವಯಾತ್ರೆಗೆ ರೆಡಿ ಮಾಡಿ ನಮ್ಮ ಅಪ್ಪನ ಶವನ ಅಂತ ಹೇಳ್ತಾರೆ. ಅವಾಗ ಪಂಡಿತರು ಒಬ್ರು ಒಪ್ಪೋದಿಲ್ಲ. ಅವ್ರು 2-3 ಜನ ಪಂಡಿತರುಗಳು ಬಂದಿರ್ತಾರೆ, ಒಬ್ರು ಒಪ್ಪೋದಿಲ್ಲ. ಅಯ್ಯೋ ಇದು ಖಂಡಿತ ಆಗಲ್ಲ, ಇದು ನಮ್ಮಿಂದ ಸಾಧ್ಯ ಇಲ್ಲ, ಇದು ಎಲ್ಲಾದ್ರೂ ಉಂಟೆ ಈ ತರ ಮಾಡಕ್ಕಾಗತ್ತಾ ಅಂತ ಕೇಳ್ತಾರೆ. ಅವಾಗ ಇವನಿಗೆ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡ್ಲಿ ನಮ್ಮ ಅಪ್ಪನ ಆಸೆನ ನೆರವೇರಿಸ್ಲೇಬೇಕು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ಈ ವಿಚಾರನ ಅವನ ಸಂಬಂಧಿಕರಿಗೆ ಮತ್ತೆ ಊರ ಹಿರಿಯರುಗಳಿಗೆ ಎಲ್ಲ ಹೇಳ್ತಾ ಇರ್ತಾನೆ. ಅವಾಗ ಇವ್ರ ಅಪ್ಪನ ಫ್ರೆಂಡ್ ಒಬ್ಬ ಓಡೋಡಿ ಬರ್ತಾನೆ. ಬಂದ್ಬಿಟ್ಟು ಈ ಮಗನ್ ಕೈಗೆ ಒಂದು ಪತ್ರ ಕೊಡ್ತಾನೆ, ಒಂದು ಸೀಲ್ಡ್ ಕವರ್ ಕೊಟ್ಬಿಟ್ಟು, ನೋಡಪ್ಪ ನಿಮ್ಮ ಅಪ್ಪ ನನ್ನ ಫ್ರೆಂಡು, ಅವನು ನನ್ನ ಸತ್ತ ಕಡೇ ಗಳಿಗೆಯಲ್ಲಿ ಶವಯಾತ್ರೆ ನಡೆಯುತ್ತಲ್ಲ ಅವಾಗ ನನ್ ಮಗನಿಗೆ ಇದನ್ನ ಕೊಡ್ಬೇಕು ಅಂತ ಹೇಳಿದಾನೆ, ಅದಕ್ಕೆ ನಾನು ನಿನಗ್ ತಂದು ಕೊಡ್ತಾ ಇದ್ದೀನಿ, ತುಂಬಾ ದಿನ ಆಯ್ತು ನಿಮ್ಮ ಅಪ್ಪ ಈ ಪತ್ರನ್ ಕೊಟ್ಟು ಅಂತ ಹೇಳ್ತಾನೆ. ಓ ಹೌದಾ ಅಂತ ಹೇಳಿ ಇವನು ಸರಸರ ಓಪನ್ ಮಾಡ್ತಾನೆ, ಏನಿದೆ ಅದ್ರೊಳಗೆ ಅಂತ. ತುಂಬಾ ಕುತೂಹಲ ಇರುತ್ತೆ ಈ ಅಪ್ಪನ ಪತ್ರ ಓದಕ್ಕೆ. ಅವನು ಓಪನ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಏನಿರುತ್ತೆ ಅಂತಂದ್ರೆ, ಪ್ರಿಯ ಮಗನೇ, ನೋಡಿದೀಯಾ, ದೊಡ್ಡ ಫ್ಯಾಕ್ಟ್ರಿ, ಬಂಗಲೆ, ಕಾರು, ಚಿನ್ನ, ಒಡವೆ, ಜಮೀನು, ಫಾರಂ ಹೌಸು ಇದೆಲ್ಲದರ ಒಡೆಯನಾಗಿದ್ದರೂ ನಾನು ಒಂದು ಜೊತೆ ಹಳೆಯ ಚಪ್ಪಲಿಯನ್ನು ಕೂಡ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಅಂದ್ರೆ ನನ್ನೊಂದಿಗೆ ನನ್ನ ಹಳೆಯ ಚಪ್ಪಲಿ ಸಹ ತಗೊಂಡೋಗಕ್ ಆಗ್ತಾ ಇಲ್ಲ. ಇಷ್ಟೇ ಬದುಕಿನ ಸತ್ಯ. ನಿನಗೂ ಒಂದು ದಿನ ಸಾವು ಬರುತ್ತದೆ. ನೀನು ಕೇವಲ ಒಂದು ತುಂಡು ಬಿಳಿ ಬಟ್ಟೆಯಲ್ಲಿ ಈ ಲೋಕ ತ್ಯಜಿಸಬೇಕು. ಈಗಲೇ ಎಚ್ಚರಗೊಳ್ಳು. ದುಡ್ಡಿಗಾಗಿ ಯಾರನ್ನೂ ನೋಯಿಸಬೇಡ, ಪೀಡಿಸಬೇಡ. ಸ್ವಾರ್ಥ, ಅನ್ಯಾಯ, ಅಧರ್ಮದಿಂದ ಹಣ ಸಂಪಾದಿಸಬೇಡ. ನೀನು ಗಳಿಸಿದ ಹಣದಲ್ಲಿ ಕೆಲ ಭಾಗವನ್ನು ನಿರ್ಗತಿಕರಿಗೆ ದಾನ ಮಾಡು. ಸತ್ಕಾರ್ಯಗಳಿಗೆ ಹಣವನ್ನು ಬಳಸು. ಸತ್ತಾಗ ನಿನ್ನ ಹಿಂದೆ ಬರುವುದು ನಿನ್ನ ಕರ್ಮ ಮಾತ್ರ ಎಂದು ಬರೆದಿರುತ್ತಾನೆ ಅಪ್ಪ. ಅದನ್ನು ಓದಿದ ಮಗ ಗಳಗಳನೆ ಕಣ್ಣೀರು ಹೇಳ್ತಾನೆ, ಮನುಷ್ಯ ಎಷ್ಟೇ ಗಳಿಸಿದ್ದರೂ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕು. ಏನೇ ಆಗಿದ್ದರೂ ಏಕಿಷ್ಟು ಅಹಂಕಾರ, ನೀಚತನ, ಕ್ರೂರತನ ಅಂತ ಯೋಚಿಸುತ್ತಿದ್ದ ಆ ಮಗ. ಆಗ ಅಪ್ಪನ ಮೊಬೈಲ್ ರಿಂಗ್ ಆಯ್ತು. ಅದರಲ್ಲಿ ಏನ್ ಬರ್ತಾ ಇತ್ತು ಅಂದ್ರೆ, ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಈ ಹಾಡು ಬದುಕಿನ ವಾಸ್ತವದ ಬಗ್ಗೆ ಮತ್ತಷ್ಟು ಎಚ್ಚರಿಸಿದಂತಿತ್ತು ಮಗನಿಗೆ. ಇದೇ ಜೀವನದ ಸತ್ಯ. ನಾವು ಸಹ ಇದನ್ನ ಅರಿತು ನಮ್ಮ ಜೀವನದಲ್ಲಿ ಯಮ ನಿಯಮಗಳನ್ನು ಪಾಲಿಸಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಬದುಕನ್ನು ಹಸನಾಗಿಸಿಕೊಂಡು ಬಾಳೋಣ. ಏನಂತೀರಾ? ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಆಗ್ತಾ ಇಲ್ವಾ? ಕೊಡ್ತೀನಿ ತಡೀರಿ 1 ನಿಮಿಷ. ಈಗ ಅನ್ಮ್ಯೂಟ್ ಮಾಡ್ಕೋಬಹುದು ನೋಡಿ. ಆಗ್ತಾ ಇದೆಯಾ? ಅನ್ಮ್ಯೂಟ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ? ಓಹೋ, ಈಗ ಆಗ್ತಾ ಇದೆಯಾ?
ಆಗ್ತಿಲ್ವಾ? ಅಯ್ಯೋಯ್ಯೋ, ಏನಾಯ್ತು? ಈಗ ಆಗತ್ತೆ ಅನ್ಸುತ್ತೆ ನೋಡಿ. ಮೇಡಮ್, ಈಗ ಜೀವನದ ಪರಮ ಸತ್ಯ ಕೊನೆಗೆ ಹೇಳಿದ್ದು ನೀವು. ಪರಮ ಸತ್ಯ, ಜೀವನದ ಕೊನೆ ಪರಮ ಸತ್ಯ ಹೇಳಿದ್ದು ಅಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಚಪ್ಪಾಳೆ. ಗೊತ್ತಿರುತ್ತೆ, ಆದ್ರೂ ಮರು ಅನ್ನೋದು ಹಾಕಿ ಕಳ್ಸ್ಯಾನಲ್ಲ ಭಗವಂತ. ಆ ಮರು ಮತ್ತ ಜೀವನ ಮಾಡೋದು ಮತ್ತ ಹಿಂದಕ್ಕೆ ಬರದೇ ಬಡದ್ ಎಬ್ಬರಿಸ್ತದ. ನಿಂದು ನೋಡು ಹೊಳ್ಳಿ ನೋಡು ನೀ ಮಾಡೋದು ಅಂತ ಹೇಳಿ. ಈ ಧ್ಯಾನಿಗಳಿಗೆ ಪ್ರತಿದಿನ ಸತ್ಸಂಗ ಕೇಳೋದ್ರಿಂದ ಒಂದೊಂದ್ಸಲ ನಾನೇ ಹಿಂಗ ಹೊಡ್ಕೊತಾ ಇರ್ತೀನಿ, ಹಿಂಗ್ ಹೊಡ್ಕೊತಾ ಇರ್ತೀನಿ, ಹಿಂದಕ್ ಹೊಡ್ಕೊತಾ ಇರ್ತೀನಿ. ಹೌದು, ಅವಾಗ ಎಚ್ಚರಿಸ್ಕೊಳ್ಬೇಕು. ಮಾತಿನ ಮೇಲೆ ಎಲ್ಲದ್ರ ಮೇಲೆ ನಿಗಾ ಇರ್ಬೇಕು. ಎಲ್ಲದು ಪ್ರತಿ ಒಂದೊಂದುನುವೆ ತಿನ್ನೋದು ಹಿಡ್ಕೊಂಡು ಕೂಡ, ತಿನ್ನೋದು ಆಸೆ ಬರ್ತಾನ, ಜಾಸ್ತಿ ತಿನ್ನೋದು ಹೊಟ್ಟೆ ಕೆಡುತ್ತ. ಅದು ಗೊತ್ತಿದ್ದನು ಮತ್ತ ಒಂದ್ ಸ್ವಲ್ಪ ರುಚಿ ಬಾಯಿ ರುಚಿ ಕೇಳಲ್ಲ ನಾಲಿಗೆ. ಬೇಡ, ಕಡಿವಾಣ ಹಾಕ್ಲೇಬೇಕು ಎಲ್ಲದಕ್ಕ ನಾವು. ಕಡಿವಾಣ ಸಾಮಾನ್ಯ ಜ್ಞಾನದಿಂದ ಬದುಕಬೇಕು, ಎಚ್ಚರಿಕೆಯಿಂದ ಬದುಕಬೇಕು. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದೇನು ಭೂಮಿ ತಾಯಿ ಇಬ್ರು ಅಣ್ಣ ತಮ್ಮರು ಜಗಳ ಮಾಡ್ತಿದ್ರಂತ ಮೇಡಮ್. ಕೋರ್ಟ್ ಕಚೇರಿ ಇಡೀ ಜೀವಮಾನ ಹೋಯ್ತಂತ ಅವ್ರದ್ದು. ಇಬ್ಬರಿಗೆ ಹಣ್ಣನ್ನು ಮುದುಕರಾಗಿದ್ರಂತ, ಇನ್ನೂ ಕೋರ್ಟ್ ಮುಗಿದಿದ್ದಿಲ್ಲ ಅಂತ ಅವ್ರದ್ದು. ಅವಾಗ ಭೂಮಿ ತಾಯಿ ಹೇಳ್ತಾರ, ನೀನು ಬಂದು ನನ್ ಮಡಿಲಲ್ಲೇ ಮಲ್ಕೋತೀಯ, ನೀನು ಅಣ್ಣ ತಮ್ಮ ಇಬ್ರು ಬಂದು ನನ್ ಮಡಿಲಲ್ಲೇ ಮಲ್ಕೋತೀರ, ಯಾತಕ್ಕಾಗಿ ಹೋರಾಟ? ನಾನ್ ಎಲ್ಲಿ ಹೋಗಲ್ಲ, ನಾನ್ ಇರೋದು ಇಲ್ಲೇ, ಶಾಶ್ವತವಾಗಿ ನಾನ್ ಇಲ್ಲಿ ಇರ್ತೀನಿ. ನೀವ್ ಯಾಕೆ ಇಷ್ಟು ಬಡದಾಡ್ತೀರಿ? ಒಂದಿನ ಬಂದ್ ನೀವ್ ನನ್ನ ಮಡಿಲಲ್ಲಿ ಮಲ್ಕೋತೀರಾ ಅಂತ ಕೊನೆಗೆ ಅವ್ರಿಗೆ ಆಕಾಶವಾಣಿ ನೋಡ್ದಂಗ ಆಗತ್ತಂತ. ಅವಾಗ ಬಿಡ್ತಾರ. ಅವ್ರ ಜೀವನ ಪರ್ಯಂತ ಕೇಸ್ ಆಡೇನೆ ಹೋಗುತ್ತಂತ ಅವ್ರ ಜೀವನ ಎಲ್ಲ. ನಾಗಲಲಿತಾ ಮೇಡಮ್ ಹೇಳಿದ್ರಲ್ಲ, ಎಲ್ಲ ಮಣ್ಣಿಗೆ ಅಂತ. ಮಣ್ಣಿಂದ ಕಾಯ, ಮಣ್ಣಿಗೆ ಅದು ಹೋಗುದು. ಹೌದು, ಎಲ್ಲಾನು ಇರೋದು ಮಣ್ಣಿಗೆ ಅಲ್ಲ ಮೇಡಮ್. ಮಣ್ಣು ಇರದೆ ಹೋದ್ರೆ ಮನುಷ್ಯ ಇರ್ತಿದ್ದಿಲ್ಲ. ಥ್ಯಾಂಕ್ ಯು ಮೇಡಮ್. ಇನ್ಯಾರಾದ್ರೂ ಮಾತಾಡಕ್ಕಿಲ್ಲ ಅನ್ಸುತ್ತೆ. ಯಾರು? ತುಂಬಾ ಟಿವಿ ಆನ್ ಇದೆ ಮೇಡಮ್, ಯಾರ್ದೋ ಮನೆ ಟಿವಿ ಆನ್ ಇದೆ. ಟಿವಿ ಆಫ್ ಮಾಡಿ, ಟಿವಿ ಆನ್ ಇದೆ. ಹೌದು ಮೇಡಮ್, ಬಿಡಕ್ಕಾಗಲ್ವಲ್ಲ, ಮರಿವು ತಗೊಂಡ್ ಬಂದ್ಬಿಟ್ಟಿರ್ತೀವಿ ಮೇಡಮ್. ಈ ಕೇಳೋ ತನಕನೇ ತಿರ್ಗಾ ಮೊಬೈಲ್ ಇಟ್ಬಿಟ್ಟು ಹೋದ್ಮೇಲೆ ಏನೋ ಒಂದ್ ಮಾಡಿರ್ತೀವಿ. ಇಲ್ಲ ಮೇಡಮ್, ಏನ್ ಗೊತ್ತಾ, ಪ್ರತಿ ಹೆಜ್ಜೆ ಸೆಕೆಂಡ್ ನಾನ್ ಹೇಳ್ತೀನಿ, ಈ ಸೆಕೆಂಡ್ ಅಲ್ಲಿ ನಾನ್ ಇದೀನಿ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಈ ಸೆಕೆಂಡ್ ಅನ್ನ ನಾವಾಗಿ ಬದುಕಿ ನೋಡ್ಬೇಕು, ನಾವಾಗಿ ಬದುಕಿ ಆ ಬದುಕನ್ನ ನಾವು ಎಂಜಾಯ್ ಮಾಡ್ಬೇಕು ಅಷ್ಟೇ. ಬೇರೆಯವ್ರಿಗೆ ಯಾರಿಗೂ, ನಮ್ಮ ಸುತ್ತ ಇರೋರು ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು. ಅದನ್ನ ಇಟ್ಕೊಂಡ್ ನಡ್ಕೊಂಡ್ರೆ ಅಷ್ಟು ಕಷ್ಟ ಆಗಲ್ಲ. ಪ್ರತಿ ಸೆಕೆಂಡ್ ನಮ್ದು. ನಾಳೆ ನಾಡಿದ್ದು ಬಿಡಿ, ಅದ್ ಮುಂದಿನ ವರ್ಷ ಬಿಟ್ಟಾಕಿ, ಈ ಸೆಕೆಂಡ್ ಮಾತ್ರ. ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಸೆಕೆಂಡ್ ನಮ್ದಲ್ಲ. ಹಂಗಂತ ಬದುಕಿದ್ರೆ ಆಗತ್ತೆ ಮೇಡಮ್, ಖಂಡಿತ ಆಗತ್ತೆ. ನಮ್ಮಿಂದಾನೇ ಸುಧಾರಣೆ ಚಲೋ ಆಗ್ಬೇಕು, ನಮ್ಮಿಂದಾನೇ ಸೆಕೆಂಡ್. ಹೌದು, ಅಲ್ಲ, ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ಬೇರೆಯವ್ರು ಯಾರು ಆಗೋದಿಲ್ಲ, ಬೇರೆಯವ್ರು ಯಾರು ಮಾಡಕ್ಕಾಗಲ್ಲ. ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ಆಮೇಲೆ ಬೇರೆಯವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಅವರಿಂದ ಇವರಿಂದ ಅದು ಬೇಡ ನಮ್ಗೆ. ನಾನ್ ಹೇಗಿದ್ದೀನಿ ನನ್ನನ್ನಷ್ಟೇ ನಾವ್ ನೋಡ್ಕೋಬೇಕು. ಮೇಡಮ್, ನಮ್ಮ ಅಮ್ಮ ಒಂದು 2 ಲೈನ್ ಆಡ್ತಾರಂತೆ, ಆಡ್ಸ್ಲಾ? ಅಲ್ಲ, ಇನ್ನೊಬ್ರು ಯಾರೋ ರೆಡ್ಮಿ 125G ಅಂತ ಇದೆಯಲ್ಲ, ಯಾರು ಏನ್ ಮಾಡ್ತೀರಿ? ನಮ್ ತಾಯಿ ಆಡ್ತಾರಂತೆ ಮ್ಯಾಮ್. ರೆಡ್ಮಿ 125G ಮೇಡಮ್. ನಾನು ಯಾರು? ನಾನ್ ಕೊಡ್ತೀನಿ, ತಡೀರಿ, ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, 1 ನಿಮಿಷ. ರೆಡ್ಮಿ 125G ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದೇ ಮೇಡಮ್. ನಮಸ್ತೆ. ಮಾತಾಡ್ತೀರಿ? ಬಂಧುಗಳಿಗೆ ಶರಣಾರ್ಥಿಗಳು. ನಾನು ಮನೋರಮಾ ಮೇಡಮ್ ಬೆಳಗ್ಗೆ ಹೇಳಿದ್ದಾರೆ, ಆದ್ರೂ ಈಗೊಂದ್ಸರಿ ನಾನು ಶಿವರಾತ್ರಿಯ ಬಗ್ಗೆ ಆಚರಣೆ, ಉಪವಾಸ ಯಾಕೆ ಮಾಡ್ಬೇಕು, ಶಿವರಾತ್ರಿ ಜಾಗರಣೆ ಯಾಕೆ ಮಾಡ್ಬೇಕು? ಶಾರ್ಟ್ ಆಗಿ 3 ನಿಮಿಷದಲ್ಲಿ ಮುಗಿಸಿ. ಒಂದ್ ಪೇಜ್ ಮಾತ್ರ ಹೇಳ್ತೀನಿ. ಸರಿ. ಶಿವರಾತ್ರಿಯ ಜಾಗರಣೆ, ಉಪವಾಸ ಇವುಗಳ ಬಗ್ಗೆ ನೈಜ ಅರ್ಥ. ಶಿವರಾತ್ರಿಯು ಕೇವಲ ಪುರಾಣದ ಕಥೆಯಲ್ಲ, ಅದು ಪ್ರತಿಯೊಬ್ಬ ಮಾನವನ ಒಳಗಿನ ವಿಜ್ಞಾನ
ನಾವು ಶಿವರಾತ್ರಿಯನ್ನು ಕೇವಲ ಒಂದು ಸಂಪ್ರದಾಯ ಅಥವಾ ಕಥೆಯಾಗಿ ನೋಡಬಾರದು. ಪತ್ರಿಜಿಯವರ ಪ್ರಕಾರ ಇದು ನಮ್ಮ DNA ಮತ್ತು ಅರಿವಿನ ಮಟ್ಟದಲ್ಲಿ ಬದಲಾವಣೆ ತರುವ ದಿನ. ಪ್ರಕೃತಿಯಲ್ಲಿ ಅಂದು ಉಂಟಾಗುವ ಕಾಂತೀಯ ಶಕ್ತಿಯು ನಮ್ಮ ಬೆನ್ನುಮೂಳೆಯ ಮೂಲಕ ಚೈತನ್ಯ ಶಕ್ತಿಯನ್ನು ಮೇಲೇರಿಸಲು ನೆರವಾಗುತ್ತದೆ. ಹೊರಗಿನ ಕತ್ತಲೆಯನ್ನು ಓಡಿಸಿ ಒಳಗಿನ ಜ್ಞಾನದ ಜ್ಯೋತಿಯನ್ನು ಹಚ್ಚುವ ದಿನವೇ ಶಿವರಾತ್ರಿ. ಸೂರ್ಯಾಸ್ತದ ನಂತರ ಕತ್ತಲೆಯ ಹೊರಗಿನ ಪ್ರಪಂಚದ ಮೋಹವನ್ನು ಮರೆಸುತ್ತದೆ. ಈ ಸಂದರ್ಭದಲ್ಲಿ ಆಂತರಿಕ ಜ್ಯೋತಿಯಾದ ಆತ್ಮನ ಮೇಲೆ ಗಮನವಿಟ್ಟರೆ ಆತ್ಮಜ್ಞಾನದ ಅಂಧಕಾರ ದೂರವಾಗುತ್ತದೆ. ಇಂದು ಅಂಧಶ್ರದ್ಧೆಯ ಆಚರಣೆಯಲ್ಲಿ ಆತ್ಮದ ಉನ್ನತಿಯ ವಿಜ್ಞಾನದ ಹಬ್ಬ. ಶಿವ ಪಥದಲ್ಲಿ ಹೀಕಾರ, ಇಂದ್ರಿಯ ನಿಗ್ರಹ, ಶ್ವಾಸದ ಹರಿವು ತೆಗೆದರೆ ಅದು ಶವವಾಗುತ್ತದೆ. ಶರೀರದಲ್ಲಿ ಪ್ರಾಣವಾಯು ಇರುವವರೆಗೂ ಅದು ಶಿವ ಮಂಗಳಕರ. ಉಸಿರು ನಿಂತರೆ ಅದು ಶವ. ಆದರೆ ಜೀವಂತವಿದ್ದು ಶ್ವಾಸದ ಹರಿವಿಲ್ಲದವನೇ ಆಧ್ಯಾತ್ಮಿಕ ಶವಕ್ಕೆ ಸಮಾನ. ಎಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಶ್ವಾಸದ ಮೇಲಿನ ಪ್ರಭುತ್ವ. ಯಾರಿಗೆ ತನ್ನ ಉಸಿರಾಟದ ಪ್ರಜ್ಞೆ ಇದೆಯೋ ಅವನು ಶಿವ. ಶ್ವಾಸವೇ ಗುರು, ಶ್ವಾಸವೇ ದೈವ. ಧ್ಯಾನವೆಂದರೆ ಉಸಿರಾಟವನ್ನು ಹಿಡಿಯುವುದಿಲ್ಲ, ಅದು ಹೇಗೆ ನಡೆಯುತ್ತದೆಯೋ ಹಾಗೆ ಗಮನಿಸುವುದು. ಧ್ಯಾನದ ಮೂಲಕ ಈ ಶ್ವಾಸದ ಹರಿವನ್ನು ಸದಾ ಜಾಗೃತಗೊಳಿಸುವುದೇ ನಿಜವಾದ ಶಿವಯೋಗಿ. ಶ್ವಾಸವನ್ನು ಹಿಡಿಯುವುದು ಸಂಸಾರವನ್ನು ಗೆಲ್ಲುತ್ತಾನೆ. ಥ್ಯಾಂಕ್ ಯು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಬೆಳಗ್ಗೆ ಕೇಳಿಸ್ಕೊಂತ ಇದ್ದವ್ರಿಗೆ ಬಹಳ ಉಪಯೋಗ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೌದು, ಬೆಳಿಗ್ಗೆ ಅಷ್ಟು ಜನ ಕ್ಲಾಸ್ ಅಲ್ಲಿ ಇರಲ್ಲಲ್ವಾ? ಹೌದು ಇವಾಗ ಹೌದು. ಇನ್ನೂ ಒಂದು ಪೇಜ್ ಇದೆ, ಅದಕ್ಕೂ ಬೇಡ, ಶಾರ್ಟ್ ಆಗಿ ಮಾತ್ರ ಸಾಕು. ಟೈಮು ಇದಾಗತ್ತೆ ಮೇಡಮ್. ಅನುರಾಧ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಡ್ತಾರೆ ಅಮ್ಮ ಅಂತ ಹೇಳಿದ್ರಲ್ಲ, ಹಾಡ್ಸಿ. ಒಂದೆರಡೇ ಹೇಳ್ಬೇಕು, ಲೇಟ್ ಆಗುತ್ತೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಿಲ್ಲ ಮಗಳೇ, ತಾಯಿಯ ಮನ್ ಸ್ಥಿರವಲ್ಲ. ಅಂಗರಿಗೆ ಹಸಿವೆ, ಸೊಸೆಯರಿಗೆ ಬಿಸಿ ಇಲ್ಲ, ದೊಂಬಾರ ಗುಡಿಲಿಗೆ ಕದುವಿಲ್ಲ, ದೊಂಬಾರ ಹೀಗೆ ಕದುವಿಲ್ಲ ಮಗಳೇ, 9 ದಿನಕ್ಕೆ ಬರಲಾರೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ, ಜಾಲಿಯ ಮರವು ನೆರಳಿಲ್ಲ ಮಗಳೇ, ತಾಯಿಯ ಮನೆ ಸ್ಥಿರವಲ್ಲ. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಒತ್ತಾಗಿ ನೀಡಿದರುಣಬೇಕು ಮಗಳೇ, ತೌರಿಗೆ ಹೆಸರ ತರಬೇಕು, ತೌರಿಗೆ ಹೆಸರ ತರಬೇಕು. ಆಲಕ್ಕೆ ಸಾಲಕ್ಕೆ ಕೊನೆ, ಜಾಲಿಯ ಮರವು ನೆರಳಿಲ್ಲ ಮಗಳೇ, ತಾಯಿಯ ಸ್ಥಿರವಲ್ಲ. ಬೇಲಿಯ ಹೂವು ಬೆಳ್ಳಾಗಿದ್ದಾರಿನ, ಮಲ್ಲಿಗೆ ಹೂವಿನಂತೆ ಮನೆಗಂಡ ನೀನ್ಬಿ, ಅನ್ನ ಪುರುಷನನ್ನು ಒಲಿಬೇಡ, ಅನ್ನ ಪುರುಷ ಒಲಿಬೇ. ಕನ್ನಡಿ ತಪ್ಪಿ 12 ಚೂರಾಗಿ, ಎಣ್ಣಿನ ಮಾನ 2 ದಾಳಿಂಬೆ, ಅಣ್ಣಾದರೆ ಫಲವಿಲ್ಲ, ಅಣ್ಣಾದರೆ ಫಲವಿಲ್ಲ. ಆಲಕ್ಕೆ ಹೂವಿ, ಸಾಲಕ್ಕೆ ಕೊನೆ, ಜಾಲಿಯ ಮರವು ನೆರಳಿಲ್ಲ ಮಗಳೇ, ತಾಯಿಯ ಮನೆಗೂ ಸ್ಥಿರವಲ್ಲ, ತಾಯಿಯ ಮನೆಗೂ ಸ್ಥಿರವಲ್ಲ. ತೌರಿಗೆ ಹೆಸರ ತರಬೇಕು. ಚೆನ್ನಾಗಿ ಹಾಡಿದ್ರಿ ಮೇಡಮ್. ಇಲ್ಲ ಒಳ್ಳೇದಾಯ್ತು ಚೆನ್ನಾಗಿ ಹಾಡಿದ್ರಿ ಅಮ್ಮ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಮ್ಮ. ನಾವು ಕೇಳಿ ಬೆಳೆದವ್ರಿದನ್ನ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಅನುರಾಧ ಮೇಡಮ್ ಎಲ್ಲರನ್ನು ಎನ್ಕರೇಜ್ ಮಾಡ್ತೀರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು.
ಇನ್ಯಾರಾದ್ರೂ ಹ್ಯಾಂಡ್ ರೈಸ್ ಇದಾರ ನೋಡ್ಬಿಡೋಣ. ಇಲ್ಲ, ಇನ್ಯಾರು ಇಲ್ಲ. ಹೌದೌದು, ಹೆಣ್ಮಕ್ಳಿಗೆ ಬುದ್ಧಿವಾದ ಅದು. ತುಂಬಾ ಚೆನ್ನಾಗಿ ಇದ್ ಮಾಡಿದ್ರಿ. ಇವತ್ತು ಎಲ್ಲರೂ ಅವರವರ ಪ್ರತಿಭೆನ ತುಂಬಾ ಚೆನ್ನಾಗಿ ತೋರಿಸಿದೀರಾ. ಇವತ್ತಿನ ಇದು ಏನು ನಮ್ಮ ಈ ಸಂಚಿಕೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಭಾಗವಹಿಸಿದವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅವಕಾಶ ನೀಡಿದ ಮಹಾವತಾರ್ ಫೌಂಡೇಶನ್ ರಂಗನಾಥ ಗುರುಜಿಗಳು ಮತ್ತೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಚೈತ್ರ ಮೇಡಮ್ ಆಗ್ಲಿ, ನಮ್ಮ ಈ ಅವಕಾಶ ನೀಡಿದ ಗೀತಾ ಮೇಡಮ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಸೆಷನ್ ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.